ಗೈಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಲಾವಣ್ಯ ಕ್ಲಾಸಸ್. ಇವಾಗ ಪ್ರೀವಿಯಸ್ ವಿಡಿಯೋನಲ್ಲಿ ಪರ್ಚೇಸ್ ಬುಕ್ ಸೇಲ್ಸ್ ಬುಕ್ ನೋಡಿದ್ವಲ್ಲ, ಇವಾಗ ಸಿಂಪಲ್ ಕ್ಯಾಶ್ ಬುಕ್ ಅಂತ ಅಂದರೆ ಸಿಂಗಲ್ ಕಾಲಮ್ನ ನಾವಿಲ್ಲಿ ಸ್ಟಡಿ ಮಾಡೋಣ. ಪ್ರೀವಿಯಸಲ್ಲಿ ನಾನು ನಿಮ್ಗೆ ಏನು ಹೇಳಿದೆ, ಸಿಂಗಲ್ ಕಾಲಮ್. ಒಂದು ನಿಮಿಷ, ಇಂಟ್ರಡಕ್ಷನಲ್ಲಿ ಏನು ಹೇಳಿದೆ, ಸಿಂಗಲ್ ಕಾಲಮ್, ಡಬಲ್ ಕಾಲಮ್, 3 ಕಾಲಮ್ಸ್ ಇರುತ್ತೆ. ಸಿಂಗಲ್ ಕಾಲಮ್ ಅಂದರೆ ಬರೀ ಕ್ಯಾಶನ್ನ ಮಾತ್ರ ರೆಕಾರ್ಡ್ ಮಾಡ್ತೀವಿ. ಡಬಲ್ ಕಾಲಮಲ್ಲಿ ನಾವು ಕ್ಯಾಶು ಪ್ಲಸ್ ಬ್ಯಾಂಕು ಪ್ಲಸ್ ಡಿಸ್ಕೌಂಟು ಮೂರನ್ನು ನಾವು ರೆಕಾರ್ಡ್ ಮಾಡ್ತೀವಿ. 3 ಕಾಲಮಲ್ಲೂ ಅಷ್ಟೇ, ಇದು ಮೂರನ್ನು ನಾವು ರೆಕಾರ್ಡ್ ಮಾಡ್ತೀವಿ. ಇವಾಗ ಸಿಂಗಲ್ ಕಾಲಮನ್ನು ಮಾಡೋಣ, ಓಕೆನಾ. ಕ್ವಶನ್ ಏನಿದೆ ನೋಡಿ. ಕ್ಯಾಶ್ ಇನ್ ಹ್ಯಾಂಡ್ 11,200, ರಿಸೀವ್ಡ್ ಫ್ರಮ್ ರಮೇಶ್ 300, ಪೇಡ್ ರೆಂಟ್ ಎಷ್ಟು 30, ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್ 300, ಪೇಡ್ ಮೋಹನ್ 700, ಪರ್ಚೇಸ್ ಫರ್ನಿಚರ್ ಫಾರ್ ಕ್ಯಾಶ್ 200, ಪೇಡ್ ಸ್ಯಾಲ್ರಿ 100. ಕ್ಯಾಶ್ ಇನ್ ಹ್ಯಾಂಡ್, ನಮ್ಮ ಹತ್ರ ಕ್ಯಾಶು ಇವಾಗ ಇದೆ. ಸೊ ಅದು ಎಲ್ಲಿಗೆ ಬರುತ್ತೆ, ಸ್ಟಾರ್ಟಿಂಗು ಓಪನಿಂಗಲ್ಲಿ ಬರುತ್ತೆ. ಯಾವಾಗ Jan 1st. ಇದನ್ನು ಕ್ಯಾಶ್ ಇನ್ ಹ್ಯಾಂಡನ್ನು ಏನಂತ ತಗೋತೀವಿ, ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ತಗೋತೀವಿ ಕ್ಯಾಶ್ ಇನ್ ಹ್ಯಾಂಡು. ಇವಾಗ ಈ ವರ್ಷ ನಮ್ಮ ಹತ್ರ ಎಷ್ಟಿದೆ ಅಮೌಂಟು, 11,200 ಇದೆ, ಓಕೆನಾ. ರಿಸೀವ್ಡ್ ಫ್ರಮ್ ರಮೇಶಿಂದ ಏನು ಮಾಡ್ತಿದ್ದೀವಿ, ರಿಸೀವ್ ಮಾಡ್ಕೋತಾ ಇದ್ದೀವಿ. ಅಮೌಂಟು ನಮಗೆ ಬರ್ತಾ ಇದೆ. ಸೊ ಬಂದ ಏನಾಗುತ್ತೆ, ಡೆಬಿಟ್ ಆದರೆ ನಮ್ಮಿಂದ ಹೋದರೆ ಕ್ರೆಡಿಟ್ ಆಗುತ್ತೆ, ನಮಗೆ ಬಂದರೆ ಡೆಬಿಟ್ ಆಗುತ್ತೆ ಅಲ್ವಾ. ಸೊ ರಿಸೀವ್ಡ್ ಫ್ರಮ್ ರಮೇಶಿಂದ ಎಷ್ಟು 300 ರಿಸೀವ್ ಮಾಡಿದ್ದೀವಿ, ಸೊ ಡೆಬಿಟ್ ಆಗುತ್ತೆ. Jan 5 ಟು ರಮೇಶ್ ಅಕೌಂಟ್ ಅಂತ ತಗೊಳ್ಳೋಣ. ಎಷ್ಟು 300. ನೆಕ್ಸ್ಟು ಪೇಡ್ ರೆಂಟ್, ನಾವು ರೆಂಟನ್ನ ಪೇ ಮಾಡ್ತಾ ಇದ್ದೀವಿ. ನಾನು ರೆಂಟನ್ನ ಪೇ ಮಾಡಿದ್ರೆ ಏನಾಗುತ್ತೆ, 30 ರೂಪೀಸ್ ನನ್ನಿಂದ ಕಮ್ಮಿ ಆಗುತ್ತೆ ಅಲ್ವಾ, ಪೇ ಮಾಡಿದ್ರೆ ಕ್ರೆಡಿಟ್ ಆಗುತ್ತೆ. ಇದೆಷ್ಟು Jan 7 ಬೈ ರೆಂಟ್ ಅಕೌಂಟ್ ಎಷ್ಟಿದೆ, 30 ರೂಪೀಸ್ ಇದೆ, ಆಯಿತಾ. ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್, ಏನು ಮಾಡ್ತಾಯಿದ್ದೀವಿ, ಗೂಡ್ಸನ್ನು ಸೇಲ್ ಮಾಡ್ತಾಯಿದ್ದೀವಿ. ಸೇಲ್ ನಾವು ಕೊಡ್ತಾ ಇರೋದು, ಸೇಲ್ ಮಾಡಿದ ಡೆಬಿಟು, ಪರ್ಚೇಸ್ ಮಾಡಿದ ಕ್ರೆಡಿಟು. ಇದು ಲೆಡ್ಜರ್ ಅಲ್ವಾ. ಸೊ ಜರ್ನಲಲ್ಲಿ ಏನು ಮಾಡ್ತಾಯಿದ್ವಿ, ಪರ್ಚೇಸ್ ಮಾಡಿದ ಡೆಬಿಟು, ಸೇಲ್ ಮಾಡಿದ್ದ ಕ್ರೆಡಿಟ್ ಆಗ್ತಿತ್ತು. ಲೆಡ್ಜರ್ಗೆ ಬಂದಿದ ತಕ್ಷಣ ಉಲ್ಟಾ ಆಗಿಬಿಡುತ್ತೆ. ಸೇಲ್ ಮಾಡಿದ್ದ ಡೆಬಿಟು, ಪರ್ಚೇಸ್ ಮಾಡಿದ್ದ ಕ್ರೆಡಿಟು. ಈಗ ಸೇಲ್ ಮಾಡ್ತಿದ್ದಾನೆ ಎಷ್ಟು, 300 ರೂಪೀಸ್ಗೆ. ಸೊ ಡೆಬಿಟ್ ಸೈಡಲ್ಲಿ ತೊಗೊಳೋಣ. ಸೇಲ್ಸ್ ಅಕೌಂಟ್ ಎಷ್ಟಿದೆ, 300 ಇದೆ. ನೆಕ್ಸ್ಟು ಪೇಡ್ ಮೋಹನ್ 700. ಏನು ಮಾಡ್ತಾಯಿದ್ದೀನಿ, ನಾನು ಮೋಹನ್ಗೆ 700 ಪೇ ಮಾಡ್ತಾಯಿದ್ದೀನಿ. ಸೊ ಕ್ರೆಡಿಟ್ ನನ್ನಿಂದ ಏನಾಗ್ತಾಯಿದೆ, ಅಮೌಂಟು ಕಟ್ ಆಗ್ತಾಯಿದೆ. ಸೊ ಅದಕ್ಕೆ Jan 10 ಬೈ ಮೋಹನ್ಸ್ ಅಕೌಂಟ್ ಎಷ್ಟು 700 ರೂಪೀಸು. ನೆಕ್ಸ್ಟು ಪರ್ಚೇಸ್ ಫರ್ನಿಚರ್ ಫಾರ್ ಕ್ಯಾಶ್, ಏನು ಮಾಡ್ತಿದ್ದೀವಿ, ಪರ್ಚೇಸ್ ಮಾಡ್ತಾಯಿದ್ದೀವಿ. ಇವಾಗ ನಾನೇನಂದರೆ ಸೇಲ್ಸ್ ಮಾಡಿದ್ರೆ ಡೆಬಿಟ್ ಸೈಡ್ ಬರುತ್ತೆ, ಹಾಗಾದರೆ ಪರ್ಚೇಸ್ ಮಾಡಿದ್ರೆ ಯಾವ ಸೈಡ್ ಬರುತ್ತೆ, ನಮಗೆ ಕ್ರೆಡಿಟ್ ಸೈಡ್ ಬರುತ್ತೆ. ಸೊ ನೀವು ಆ ಥರ ಒಂದು ನಾಲ್ಕಲ್ಲದು ನಿಮಗೆ ಎಂಟ್ರೀಸ್ ಅರ್ಥ ಆಗಿಲ್ಲ ಅಂದು ಅದನ್ನದು ನೋಡ್ಕೊಳ್ಳಿ. ನೆಕ್ಸ್ಟು ಬೈ ಪರ್ಚೇಸ್ ಅಕೌಂಟ್ 200. ನೆಕ್ಸ್ಟು ಪೇಡ್ ಸ್ಯಾಲ್ರಿ, ನಾನು ಇನ್ನೊಬ್ಬನಿಗೆ ಪೇ ಮಾಡ್ತಾಯಿದ್ದೀನಿ, ಆಯಿತಾ. ಪೇ ಮಾಡ್ತಿದ್ದ ಏನಾಗುತ್ತೆ, ಈಗ ನಾನು ಪೇಮೆಂಟ್ ಇಸ್ಕೊಂಡ್ರೆ ಡೆಬಿಟ್ ಆಗುತ್ತೆ, ನಾನೇ ಇನ್ನೊಬ್ಬನಿಗೆ ಪೇ ಮಾಡಿದ್ರೆ ಏನಾಗುತ್ತೆ, ಕ್ರೆಡಿಟ್ ಆಗುತ್ತೆ. ಸೊ ಅದನ್ನು ಕ್ರೆಡಿಟ್ ಸೈಡ್ ತೊಗೋಬೇಕು. Jan 31 ಸ್ಯಾಲ್ರಿ ಅಕೌಂಟ್ ಎಷ್ಟು 100 ರೂಪೀಸು, 100 ಆಯಿತಾ. ಇವಾಗ ಎರಡು ಸೈಡು ಆ್ಯಡ್ ಮಾಡಿ ಎಷ್ಟು ಬರುತ್ತೆ, ಡೆಬಿಟ್ ಸೈಡ್ ಜಾಸ್ತಿ ಬರ್ತಾ ಇದೆ ನೋಡಿ, ಎಷ್ಟಿದೆ 11,200 ಪ್ಲಸ್ 300 ಪ್ಲಸ್ 300 11,800 ಬರ್ತಾ ಇದೆ. ಇವಾಗ ಎಷ್ಟು ಬರ್ತಾ ಇದೆ ನನಗಿಲ್ಲಿ, 11,800 ಬರ್ತಾ ಇದೆ. 11,800 ಇಲ್ಲೂ 11,800 ಅಂತ ತೊಗೊಳ್ಳೋಣ. ಇವಾಗ ಲೆಸ್ ಮಾಡೋಣ, ಎಷ್ಟಿದೆ 30 ಪ್ಲಸ್ 700 ಪ್ಲಸ್ 200 ಪ್ಲಸ್ 100 ಮಾಡಿದ್ರೆ 940 ಮೈನಸ್ 11,800 ಮಾಡಿದ್ರೆ ಎಷ್ಟು ಬರುತ್ತೆ, ಇದನ್ನು ಏನಂತ ತೊಗೊಳ್ಳೋಣ, Jan 31 ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಎಷ್ಟು 10,860. ಇದಿಷ್ಟು ಆ್ಯಡ್ ಮಾಡಿದಾಗ ನಮ್ಗೆ ಎಷ್ಟು ಬಂತು, ಅದರಿಂದ ಇದನ್ನು ಲೆಸ್ ಮಾಡಿದ್ರೆ 10,860 ಬರುತ್ತೆ. ಇವಾಗ ಇದನ್ನು ಮುಂದಿನ ವರ್ಷಕ್ಕೆ ಕ್ಯಾರಿ ಡೌನ್ ಮಾಡ್ಕೊಳ್ಳೋಣ.
ಇವಾಗ ನೆಕ್ಸ್ಟು ಈಗ ಜಾನ್ 31 ಕ್ಲೋಸ್ ಆಯ್ತಲ್ಲ, ಮುಂದಿನ ತಿಂಗಳಿಗೆ ಎಷ್ಟಾಗುತ್ತೆ, ಫೆಬ್ 1ಗೆ ಇಲ್ಲಿ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಇರೋದು, ಇಲ್ಲಿ 2 ಬ್ಯಾಲೆನ್ಸ್ ಬ್ರಾಡ್ ಡೌನ್ ಆಗುತ್ತೆ. ಮುಂದಿನ ತಿಂಗಳಿಗೆ ಎಷ್ಟು ಅಮೌಂಟ್ ಮಿಕ್ಕಿದೆ, 10,860. ಓಕೆನಾ, ಇಷ್ಟೇ ಪ್ರಾಬ್ಲಮ್ಮು. ಇದು ಪ್ರಾಬ್ಲಮ್, ನೆಕ್ಸ್ಟ್ ಪ್ರಾಬ್ಲಮ್ ಇದಿಷ್ಟೇ ಪ್ರಾಬ್ಲಮ್. ಅರ್ಥ ಆಯ್ತಾ? ಕ್ಯಾಶ್ ಇನ್ ಹ್ಯಾಂಡ್ ಅಂದರೆ ನಾವು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ತೊಗೋತೀವಿ. ನಮ್ಮ ಹತ್ರ ಇರೋದು ಈಗ ಈ ಮಂತ್ ಸ್ಟಾರ್ಟ್ ಮಾಡೋದಕ್ಕೆ ನನ್ನ ಹತ್ರ 11,200 ಇದೆ. ಅದ್ರ ಜೊತೆಗೆ ರಮೇಶ್ ನನಗೆ 300 ರೂಪೀಸ್ ಕೊಟ್ಟ. ಆಯಿತಾ, ನಾನು 30 ರೂಪೀಸ್ ಪೇ ಮಾಡಿದೆ, ಸೊ ಲೆಸ್ ಮಾಡೋಣ. ಆಮೇಲೆ ಏನೋ ಗೂಡ್ಸ್ ಸೇಲ್ ಮಾಡಿದಾಗ 300 ಬಂತು, ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಆಮೇಲೆ ಪೇಯ್ಡ್ ಮೋಹನ್ 700, ಮೋಹನ್ಗೇನೋ ದುಡ್ಡು ಕೊಡ್ತಾ ಇದ್ದೀನಿ, 700 ಲೆಸ್ ಮಾಡಿ. ಫರ್ನಿಚರ್ ಪರ್ಚೇಸ್ ಮಾಡಿದ್ದೀನಿ, 200 ರೂಪೀಸ್ ಅಲ್ಲೋಯ್ತು. ಸ್ಯಾಲ್ರಿ ಪೇ ಮಾಡಿದೆ, 100 ರೂಪೀಸ್ ಹೋಯ್ತು. ಸೊ ಇವಾಗ ನನಗೆ ಮುಂದಿನ ತಿಂಗಳಿಗೆ ಎಷ್ಟು ಮಿಕ್ಕಿದೆ, 10,860 ಮಿಕ್ಕಿದೆ. ಆಯಿತಾ, ಇಷ್ಟೇ ಪ್ರಾಬ್ಲಮ್ಮು. ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಇದು ಇಷ್ಟೇ ಕ್ವಶನು. ಓಕೆನಾ, ನೆಕ್ಸ್ಟ್ ಕ್ವಶನ್, ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ ಆಫ್ ಪ್ರದೀಪ್ ಫಾರ್ ಏಪ್ರಿಲ್ 2024. ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಕ್ಯಾಶ್ 27,000. ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೆ, ಎಷ್ಟು ಇಟ್ಕೊಂಡು ಸ್ಟಾರ್ಟ್ ಮಾಡಿದೆ, ಏಪ್ರಿಲಲ್ಲಿ 27,000 ಇಟ್ಕೊಂಡು ಮಾಡಿದ್ದಾನೆ. ಸೊ ಇದನ್ನು ಹೇಗೆ ತೊಗೋತೀವಿ, ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ತೊಗೋಬೇಕು. ಓಕೆನಾ, ನೆಕ್ಸ್ಟು ಬ್ರಾಟ್ ಗೂಡ್ಸ್ ಫಾರ್ ಕ್ಯಾಶ್. ಏನು ಮಾಡಿದ್ದಾನೆ, ಬ್ರಾಟ್ ಗೂಡ್ಸ್ ಅಂತಂದರೆ ಏನೋ ಗೂಡ್ಸನ್ನ ಪರ್ಚೇಸ್ ಮಾಡಿದ್ದಾನೆ. ಪರ್ಚೇಸ್ ಮಾಡಿದ ಎಲ್ಲಿ ತೊಗೋತೀವಿ ನಾವು, ಕ್ರೆಡಿಟ್ ಸೈಡ್ ತೊಗೋತೀವಿ. ಇಲ್ಲಿ ಬರ್ಕೊಬಿಡೋಣ. ಇವಾಗ ಇದನ್ನು ಎಲ್ಲಿ ತೊಗೋತೀವಿ, ಡೆಬಿಟ್ ಸೈಡ್ ತೊಗೋತೀವಿ. ಬ್ರಾಟ್ ಗೂಡ್ಸ್ ಏನು ಪರ್ಚೇಸ್ ಮಾಡಿದ್ದಾನೆ, ಸೊ ಕ್ರೆಡಿಟ್ ಸೈಡ್ ಬರುತ್ತೆ. ಗೂಡ್ಸ್ ಸೋಲ್ಡ್ ಫಾರ್ ಸೇಲ್ಸ್. ಸೋಲ್ಡ್ ಫಾರ್ ಸೇಲ್ಸ್ ಅಂದರೆ ಏನು, ಸೇಲ್ಸ್ ಆಗಿದೆ, ಸೊ ಡೆಬಿಟ್ ಸೈಡ್ ತೊಗೋತೀವಿ. ಪೇಯ್ಡ್ ಇಂಟು ಬ್ಯಾಂಕ್, ನಾನೇ ಪೇ ಮಾಡ್ತಿರೋದು ಬ್ಯಾಂಕ್ಗೆ, ಸೊ ನನ್ನಿಂದ ಏನಾಗ್ತಿದೆ, ಅಮೌಂಟು ಡಿಡಕ್ಟ್ ಆಗ್ತಾ ಇದೆ. ನೆಕ್ಸ್ಟು ಗೂಡ್ಸ್ ಸೋಲ್ಡ್ ಟು ಸಂಗೀತ ಫಾರ್ ಕ್ಯಾಶ್, ಸೊ ಇದೇನಾಗುತ್ತೆ, ಸೇಲ್ಸ್ ಅಕೌಂಟು ಡೆಬಿಟ್ ಸೈಡ್ ಬರುತ್ತೆ. ಗೂಡ್ಸ್ ಪರ್ಚೇಸ್ ಫ್ರಮ್ ಪ್ರೀತಿ ಆ್ಯಂಡ್ ಕ್ರೆಡಿಟ್ ಆನ್ ಕ್ರೆಡಿಟ್, ಸಾಲಕ್ಕೆ ಪ್ರೀತಿ ಹತ್ರ ತೊಗೊಂಡಿರೋದಂತೆ. ಓಕೆನಾ, ಇವಾಗ ನಾನೇನಂದರೆ ಇದು ಕ್ಯಾಶ್ ಬುಕ್ ಅಂದರೆ ಕ್ಯಾಶಲ್ಲಿ ನಾವು ಪರ್ಚೇಸ್ ಮಾಡಿದ್ದನ್ನು, ಕ್ಯಾಶಲ್ಲಿ ಸೇಲ್ಸ್ ಮಾಡಿದ್ದನ್ನು ಮಾತ್ರ ತೊಗೋತೀವಿ ಹೊರತು ಇದು ಗೂಡ್ಸ್ ಪರ್ಚೇಸ್ ಫಾರ್ ಪ್ರೀತಿ ಆನ್ ಕ್ರೆಡಿಟು ಇದು ಇಲ್ಲಿ ತೊಗೊಳ್ಳಲ್ಲ, ಪರ್ಚೇಸ್ಡ್ ಅಕೌಂಟಲ್ಲಿ ತೊಗೋತೀವಿ. ಏನು ಇಲ್ಲಿ ನಾವು ಇದು ತೊಗೊಳ್ಳೋ ಹಾಗಿಲ್ಲ. ಅವನು ಕ್ಯಾಶಲ್ಲಿ ಸೇಲ್ ಮಾಡಿರಬೇಕು, ಇಲ್ಲ ಕ್ಯಾಶಲ್ಲಿ ಪರ್ಚೇಸ್ ಮಾಡಿರಬೇಕು, ಅದನ್ನು ಮಾತ್ರ ಇಲ್ಲಿ ರೆಕಾರ್ಡ್ ಮಾಡೋದು. ಅವ್ನು ಸಾಲ ತೊಗೊಂಡಿರೋದನ್ನೆಲ್ಲ ನಾವು ಇಲ್ಲಿ ರೆಕಾರ್ಡ್ ಮಾಡಲ್ಲ, ಪರ್ಚೇಸ್ ಬುಕ್ಕಲ್ಲಿ ಮಾಡ್ತೀವಿ. ಇದು ಕ್ಯಾಶ್ ಬುಕ್ಕು, ಸೊ ಇದನ್ನು ತೊಗೊಳ್ಳೋ ಹಾಗಿಲ್ಲ. ಪರ್ಚೇಸ್ ಸ್ಟೇಷನರಿ ಬೈ ಕ್ಯಾಶ್, ಕ್ರೆಡಿಟ್ ಸೈಡ್ ಬರುತ್ತೆ. ಪೇಯ್ಡ್ ಮುರುಗನ್ ಬೈ ಕ್ಯಾಶ್, ಮುರುಗಾಗೆ ಪೇ ಮಾಡ್ತಾಯಿದ್ದೀನಿ, ಸೊ ಕ್ರೆಡಿಟ್ ಆಗುತ್ತೆ. ಕಮಿಷನ್ ಪೇಯ್ಡ್ ಬೈ ಕ್ಯಾಶ್, ಏನು ಕಮಿಷನನ್ನು ಪೇ ಮಾಡ್ತಾಯಿದ್ದೀನಿ, ಸೊ ಇದು ಕ್ರೆಡಿಟ್ ಸೈಡ್ ಹೋಗುತ್ತೆ. ನಾನು ಕಟ್ತಾ ಇರೋದಲ್ವಾ, ಈಗ ಪ್ರದೀಪ್ ಇದನ್ನೆಲ್ಲ ಕಟ್ತಿರೋದು, ಅವ್ನಿಗೇನಾಗುತ್ತೆ ಅವಾಗ ದುಡ್ಡು ಲೆಸ್ ಆಗ್ತಾ ಹೋಗುತ್ತೆ. ಡ್ಯೂ ಫ್ರಮ್ ಬ್ಯಾಂಕ್ ಫಾರ್ ಆಫೀಸ್ ಯೂಸ್, ಆಫೀಸ್ ಯೂಸಿಗೆ ಏನು ಮಾಡ್ತಾ ಇದ್ದಾನೆ, ದುಡ್ಡನ್ನ ವಿತ್ಡ್ರಾ ಮಾಡ್ಕೋತಾ ಇದ್ದಾನೆ. ಸೊ ದುಡ್ಡು ಅವ್ನ ಅಕೌಂಟಿಗೆ ಬರ್ತಾ ಇದೆ ಅಲ್ವಾ, ದುಡ್ಡನ್ನ ವಿತ್ಡ್ರಾ ಮಾಡ್ಕೊಂಡು ಅವ್ನು ತಾನೇ ಯೂಸ್ ಮಾಡ್ಕೋತಾ ಇರೋದು, ಸೊ ಡೆಬಿಟ್ ಸೈಡ್ ಬರುತ್ತೆ. ರೆಂಟ್ ಪೇಯ್ಡ್ ಬೈ ಚೆಕ್, ಇಲ್ಲಿ ನೋಡಿ ನಾನು ಏನಂದರೆ ನಿಮಗೆ ಕ್ಯಾಶಲ್ಲಿ ಇಸ್ಕೊಂಡಿರ್ತೀವಲ್ಲ ಅದನ್ನು ಮಾತ್ರ ಕ್ಯಾಶ್ ಬುಕ್ಕಲ್ಲಿ ತೊಗೊಳೋದು ನಾವು, ಇದನ್ನು ತೊಗೊಳ್ಳೋ ಹಾಗಿಲ್ಲ. ಯಾಕೆ ಅಂದರೆ ಇವನು ರೆಂಟನ್ನು ಚೆಕ್ ಮೂಲಕ ಪೇ ಮಾಡಿದ್ದಾನೆ, ನಾವು ಕ್ಯಾಶ್ ಮೂಲಕ ಪೇ ಮಾಡಿದ್ದೆ ಮಾತ್ರ ತೊಗೋತೀವಿ, ಚೆಕ್ ಮೂಲಕ ಪೇ ಮಾಡಿದ್ದೆ ತೊಗೊಳ್ಳಲ್ಲ. ಕ್ಯಾಶ್ ಮೂಲಕನೇ ಒಂದು ರೂಪಾಯಿ ಚಾಕ್ಲೇಟನ್ನು ಅವ್ನು ತೊಗೊಂಡು ಕ್ಯಾಶ್ ಮೂಲಕನೇ ತೊಗೊಂಡಿರಬೇಕು, ಫೋನ್ಪೇ ಮಾಡಿದ್ದು ನಾವು ತೊಗೊಳ್ಳಲ್ಲ. ಓಕೆನಾ, ಅರ್ಥ ಆಯ್ತಲ್ವಾ? ಕ್ಯಾಶ್ ಮೂಲಕ ತೊಗೊಂಡಿದ್ದನ್ನು ಮಾತ್ರ ತೊಗೋತೀವಿ, ಸಾಲ ತೊಗೊಂಡಿರೋದು ಇಲ್ಲ ಚೆಕ್ಕಲ್ಲಿ ಪೇ ಮಾಡಿರೋದು, ಡೆಬಿಟ್ ಕಾರ್ಡ್ ಯೂಸ್ ಮಾಡಿರೋದು ಅದು ಯಾವುದು ತೊಗೊಳ್ಳೋದಿಲ್ಲ. ಇವಾಗ 1 by 1 ತೊಗೊಳ್ಳೋಣ. ಏನು, ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಕ್ಯಾಶ್ 27,000, 24,000 ರೂಪಾಯಿ ಇಟ್ಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾನೆ. ಯಾವಾಗ, 1st ಏಪ್ರಿಲು. ಆಯಿತಾ, ಸೊ ಇದನ್ನು ಏನಂತ ತೊಗೋತೀವಿ, ಟು ಪ್ರದೀಪ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಅದು ತೊಗೊಳ್ಳಿ, ಇಲ್ಲ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಅದು ತೊಗೊಳ್ಳಿ. ಎಷ್ಟಿದೆ, 27,000 ಇದೆ. ಬ್ರಾಟ್ ಗೂಡ್ಸ್ ಫಾರ್ ಕ್ಯಾಶ್, ಬ್ರಾಟ್ ಅಂದರೆ ಏನು, ಪರ್ಚೇಸ್ ಮಾಡಿದ್ದಾನೆ, ಸೊ ಕ್ರೆಡಿಟ್ ಸೈಡ್ ತೊಗೊಳ್ಳಿ. 5 ಏಪ್ರಿಲು ಏನು, ಪರ್ಚೇಸಸ್ ಅಕೌಂಟ್ ಎಷ್ಟು, 6,000 ರೂಪೀಸ್. ನೆಕ್ಸ್ಟು ಗೂಡ್ಸ್ ಸೋಲ್ಡ್, ಸೇಲ್ಸ್ ಅಕೌಂಟ್ ಬರುತ್ತೆ. ಏಪ್ರಿಲ್ 10 ಏಪ್ರಿಲ್. ಇಲ್ಲಿ ನೋಡಿ, ಗೂಡ್ಸ್ ಸೋಲ್ಡ್ ಅಂದರೆ ಏನು, ಸೇಲ್ಸ್ ಅಕೌಂಟ್, ಟು ಸೇಲ್ಸ್ ಅಕೌಂಟ್ 11,000. ಮತ್ತು ನೆಕ್ಸ್ಟ್ ಏಪ್ರಿಲ್ 13 ಏನು ಮಾಡಿದ್ದಾನೆ, ಪೇಯ್ಡ್ ಇಂಟು ಬ್ಯಾಂಕ್ಗೆ ದುಡ್ಡು ಕಟ್ಟಿದ್ದಾನೆ. ಸೊ ಅವ್ನಿಗೇನಾಗುತ್ತೆ, ಅವನ ದುಡ್ಡು ಖಾಲಿ ಆಗುತ್ತಲ್ವಾ, ಸೊ ನಾವು ಎಲ್ಲಿ ತೊಗೋತೀವಿ, ಕ್ರೆಡಿಟ್ ಸೈಡ್ ತೊಗೋತೀವಿ. 13th
ಏಪ್ರಿಲ್. ಬ್ಯಾಂಕ್ ಅಕೌಂಟ್ ಅಂತ ತೊಗೊಳ್ಳೋಣ. ಏನಿದು? ಬೈ ಬ್ಯಾಂಕ್ ಅಕೌಂಟ್, ಬೈ ಪರ್ಚೇಸಸ್ ಅಕೌಂಟ್. ಎಷ್ಟಿದೆ? 5000 ಇದೆ. ಕಾಣಿಸ್ತಾ ಇದೆ ಅಲ್ವಾ ಕ್ಲೀನಾಗಿ? ಆಯಿತಾ? ಎಲ್ಲಿದ್ವಿ ನಾವು? ಗೂಡ್ಸ್ ಇಲ್ಲ ಆಯ್ತಲ್ವಾ. ನೆಕ್ಸ್ಟು ಗೂಡ್ಸ್ ಸೋಲ್ಡ್ ಟು ಸಂಗೀತ ಫಾರ್ ಕ್ಯಾಶ್. ಗೂಡ್ಸನ್ನ ಸೇಲ್ ಮಾಡ್ತಾ ಇದ್ದೀನಿ. ಸೇಲ್ಸ್ ಅಕೌಂಟ್ ಯಾವ ಸೈಡ್ ಬರುತ್ತೆ? ಸೇಲ್ಸ್ ಅಕೌಂಟು ಡೆಬಿಟ್ ಸೈಡ್. ಯಾವಾಗ ಸೇಲ್ ಮಾಡ್ತಾ ಇರೋದು? 14th ಏಪ್ರಿಲ್ಗೆ ಸೇಲ್ ಮಾಡ್ತಾ ಇರೋದು. ಟು ಸೇಲ್ಸ್ ಅಕೌಂಟ್. ಎಷ್ಟು ಸೇಲ್ ಮಾಡ್ತಾ ಇದ್ದೀನಿ? ಎಷ್ಟಕ್ಕೆ? 9000 ರುಪೀಸಿಗೆ ಸೇಲ್ ಮಾಡ್ತಾ ಇರೋದು. ನೆಕ್ಸ್ಟು ಗೂಡ್ಸ್ ಪರ್ಚೇಸ್ ಫ್ರಮ್ ಪ್ರೀತಿ ಆನ್ ಕ್ರೆಡಿಟ್. ನಾನು ಪ್ರೀತಿ ಹತ್ರ ಕ್ಯಾಶ್ ಕೊಟ್ಟು ಗೂಡ್ಸನ್ನು ಪರ್ಚೇಸ್ ಮಾಡಿಲ್ಲ, ಸಾಲ ದುಡ್ಡು ನಾಳೆ ಕೊಡ್ತೀನಿ ಕೊಡೆ ಅಂತ ಸಾಲಕ್ಕೆ ಇಸ್ಕೊಬಂದಿದ್ದೀನಿ. ಸೊ ಅಂಥದನ್ನು ಈ ಬುಕ್ಕಲ್ಲಿ ಎಂಟ್ರಿ ಮಾಡೋ ಹಾಗಿಲ್ಲ. ಓಕೆನಾ? ಸೊ ಸ್ಕಿಪ್ ಮಾಡಿ ಅದನ್ನು. ನೆಕ್ಸ್ಟು ಪರ್ಚೇಸ್ ಸ್ಟೇಷನರಿ ಬೈ ಕ್ಯಾಶ್. 200 ರುಪೀಸ್ಗೆ ಏನೋ ಪರ್ಚೇಸ್ ಮಾಡಿದ್ದಾನೆ. ಯಾವಾಗ? 21st ಏಪ್ರಿಲು. ಸೊ ಅದು ಯಾವ ಸೈಡ್ ತೊಗೋತೀವಿ ನಾವು? ಕ್ರೆಡಿಟ್ ಸೈಡ್ ತೊಗೋತೀವಿ. ಬೈ ಪರ್ಚೇಸಸ್ ಅಕೌಂಟ್ 200 ರುಪೀಸ್. ಪೇಡ್ ಮುರುಗನ್ ಬೈ ಕ್ಯಾಶ್. ಯಾವನೋ ಮುರುಗನ್ ಅಂತಿದ್ದಾನಂತೆ, ಅವನಿಗೆ ಕ್ಯಾಶಲ್ಲಿ ಪೇ ಮಾಡಿದ್ದಾನಂತೆ. ಎಷ್ಟನೇ ತಾರೀಕು? 25ಗೆ ಕ್ಯಾಶಲ್ಲಿ ಪೇ ಮಾಡಿದ್ದಾನೆ ಅಂದರೆ ಬೈ ಮುರುಗನ್ ಅಕೌಂಟ್. ಎಷ್ಟು ಪೇ ಮಾಡ್ತಿದ್ದಾನೆ? 14,000ನ ಪೇ ಮಾಡ್ತಾ ಇದ್ದಾನೆ. ನೆಕ್ಸ್ಟು ಕಮಿಷನ್ ಪೇಡ್ ಬೈ ಕ್ಯಾಶ್. ಕಮಿಷನ್ ಇವನು ಪೇ ಮಾಡ್ತಾ ಇರೋದು, ರಿಸೀವ್ ಮಾಡ್ತಿಲ್ಲ, ಪೇ ಮಾಡ್ತಾ ಇದ್ದಾನೆ. ಸೊ ಯಾವ ಸೈಡ್ ಬರುತ್ತೆ? ಕ್ರೆಡಿಟ್ ಸೈಡ್ ಬರುತ್ತೆ. 26th ಬೈ ಕಮಿಷನ್ ಅಕೌಂಟ್. ಎಷ್ಟು ಕಮಿಷನು? 700 ಕಮಿಷನ್ ಪೇ ಮಾಡ್ತಾ ಇದ್ದಾನೆ. ಕ್ವಶನ್ ನೋಡ್ಕೊಳ್ಳಿ ಹಾಗೇನೆ. ಕಮಿಷನ್ ಆಯ್ತಲ್ಲ. ಡ್ಯೂನ್ ಫ್ರಮ್ ಬ್ಯಾಂಕ್ ಫಾರ್ ಆಫೀಸ್ ಯೂಸ್. ಏನು ಮಾಡ್ತಿದ್ದಾನೆ? ಡ್ರಾ ಮಾಡ್ತಾ ಇದ್ದಾನೆ ಅಮೌಂಟನ್ನು. ಡ್ರಾ ಮಾಡಿದ್ರೆ ಏನಾಗುತ್ತೆ? ನಮಗೆ ದುಡ್ಡು ಬರ್ತಾ ಇದೆ ನನಗೆ. ಸೊ ಅದನ್ನು ಡೆಬಿಟ್ ಸೈಡಲ್ಲಿ ತೊಗೋಬೇಕು. ಯಾವಾಗ ಡ್ರಾ ಮಾಡ್ಕೋತಿರೋದು? 29th ಏಪ್ರಿಲ್ಗೆ. ಏನಂತ ತೊಗೊಳ್ಳೋಣ ಇದಕ್ಕೆ? ಟು ಬ್ಯಾಂಕ್ ಅಕೌಂಟ್. ಬ್ಯಾಂಕಿಂದ ನನಗೆ ಬರ್ತಾ ಇರೋದು. ಎಷ್ಟು ಅಮೌಂಟ್ ಬರ್ತಾ ಇದೆ? 4000 ಬರ್ತಾ ಇದೆ. ಆಯಿತಾ? ನೆಕ್ಸ್ಟ್ ಏನಿದೆ? ರೆಂಟ್ ಪೇಡ್ ಬೈ ಚೆಕ್ ಮೂಲಕ ರೆಂಟನ್ನು ಪೇ ಮಾಡಿದ್ದಾನೆ, ತೊಗೊಳ್ಳೋ ಹಾಗಿಲ್ಲ. ಯಾಕಂತ ಹೇಳಿದ್ದೆ? ಕ್ಯಾಶ್ ಮೂಲಕ ಮಾತ್ರ ನಾವು ತೊಗೋತೀವಿ, ಬೇರೆ ಯಾವುದ್ರ ಮೂಲಕ ಮಾಡೋದು ನಾವು ತೊಗೊಳಂಗಿಲ್ಲ. ಸೊ ಇದು ಇಷ್ಟೇ. ಆಯಿತಾ? ಇವಾಗ ಟೋಟಲ್ ಮಾಡೋಣ. ನಮಗೆ ಡೆಬಿಟ್ ಸೈಡ್ ಜಾಸ್ತಿ ಬರ್ತಾ ಇದೆ. ಎಷ್ಟಿದೆ? 27,000 + 11,000 + 9,000 + 4,000 51,000 ಬಂದಿದೆ. ಎಷ್ಟು? 51,000. ಸೊ ಎರಡು ಸೈಡೂ 51,000 ಅಂತ ತೊಗೊಳ್ಳೋಣ. ಇವಾಗ 6,000 + 5,000 200 14,700 ಮೈನಸ್ 51,000 ಮಾಡಿದ ನಮಗೆ ಎಷ್ಟು ಬರುತ್ತೆ? ಇದು ಯಾವಾಗ? ಏಪ್ರಿಲ್ 30ಗೆ ಹಾಕೊಳ್ಳೋಣ. ಏಪ್ರಿಲ್ 30ಕ್ಕೆ ಏನು? ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಎಷ್ಟು ಕ್ಯಾರಿ ಡೌನ್ ಮಾಡ್ತಾ ಇದ್ದೀವಿ? 25,100 ರೂಪಾಯಿ ಅಮೌಂಟು ನಮ್ಮ ಹತ್ರ ಮಿಕ್ಕಿದೆ. ಇದನ್ನು ಮತ್ತೆ ಮುಂದಿನ ತಿಂಗಳಿಗೆ ಬ್ರಾಡ್ ಡೌನ್ ಮಾಡ್ಕೋಬೇಕಲ್ವಾ? ಇವಾಗ ಇದನ್ನು ಹೆಂಗೆ ತೊಗೊಳ್ತೀವಿ ನಾವು? May 1ಗೆ ತೊಗೊಳ್ಳೋಣ. May 1 ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್. ಎಷ್ಟು ಬ್ರಾಡ್ ಡೌನ್ ಮಾಡ್ಕೋತಾ ಇದ್ದೀವಿ? 25,100 ಅರ್ಥ ಆಯ್ತಲ್ವಾ? ಇಷ್ಟೇ. ಕ್ಯಾಶಲ್ಲಿ ಮಾತ್ರ ತೊಗೋತೀವಿ, ಬೇರೆದು ತೊಗೊಳಲ್ಲ. ಈಗ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಇವಾಗ ನೆಕ್ಸ್ಟ್ ಕ್ವಶನ್ ನೋಡಿ. ಏನಿದೆ? ಎಂಟರ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ ಇನ್ ಸಿಂಪಲ್ ಕ್ಯಾಶ್ ಬುಕ್. ಅಂದರೆ ಏನು? ಸಿಂಗಲ್ ಕಾಲಮ್ ಅಂತ. ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಕ್ಯಾಶ್ 50,000. ಸೊ ಇದನ್ನು ಹೇಗೆ ತೊಗೋತೀವಿ? ಟು ಕ್ಯಾಪಿಟಲ್ ಅಕೌಂಟ್ ಅಂತ ಅದು ತೊಗೋತೀವಿ, ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಅದು ತೊಗೋತೀವಿ, ಬ್ರಾಡ್ ಡೌನ್ ಅಂತ ತೊಗೋತೀವಿ. ಓಕೆನಾ? ನೆಕ್ಸ್ಟು ಬ್ರಾಟ್ ಗೂಡ್ಸ್ ಫಾರ್ ಕ್ಯಾಶ್. ಬ್ರಾಟ್ ಅಂದರೆ ಏನೋ ಪರ್ಚೇಸ್ ಮಾಡ್ತಿದ್ದಾನೆ ಅಂತ. ಪರ್ಚೇಸ್ ಅಕೌಂಟು ಕ್ರೆಡಿಟ್ ಸೈಡ್ ಹೋಗುತ್ತೆ. ರಿಸೀವ್ಡ್ ಕ್ಯಾಶ್ ಫ್ರಮ್ ಅರುಣ್ ಹತ್ರ ಅಮೌಂಟನ್ನು 2,000 ರೂಪೀಸ್ ಇಸ್ಕೋತಾ ಇದ್ದೀವಿ. ಅಮೌಂಟು ಬರ್ತಾ ಇದೆ. ಸೊ ಅದಕ್ಕೆ ಏನಾಗುತ್ತೆ? ಡೆಬಿಟ್ ಸೈಡ್ಗೆ ಹೋಗುತ್ತೆ. ಪೇಡ್ ಕ್ಯಾಶ್ ಟು ಸಂಜಯ್. ನಾನು ಸಂಜಯ್ಗೆ ಪೇ ಮಾಡ್ತಾ ಇದ್ದೀನಿ. ನನ್ನಿಂದ ಅಮೌಂಟು ಅವನಿಗೆ ಕ್ರೆಡಿಟ್ ಆಗ್ತಾ ಇದೆ. ಪೇಡ್ ಸ್ಯಾಲ್ರಿ ಅಂದರೆ ಏನಾಗುತ್ತೆ? ಬೈ ಸ್ಯಾಲ್ರಿ ಅಕೌಂಟು ಕ್ರೆಡಿಟ್ ಸೈಡ್ ತೊಗೋಬೇಕು. ಇಲ್ಲೇ ಬರ್ಕೊಬಿಡೋಣ.
ಇದು ಯಾವುದಿದು ಡೆಬಿಟ್ ಸೈಡ್ ಬರುತ್ತೆ. ಬ್ರಾಟ್ ಗೂಡ್ಸು ಕ್ರೆಡಿಟ್ ಸೈಡ್ ಬರುತ್ತೆ. ರಿಸೀವ್ಡ್ ಕ್ಯಾಶು ಡೆಬಿಟ್ ಸೈಡು. ಪೇ ಮಾಡಿದ್ರೆ ಕ್ರೆಡಿಟ್ ಸೈಡು, ಪೇ ಮಾಡಿದ್ರೆ ಕ್ರೆಡಿಟ್ ಸೈಡು, ರಿಸೀವ್ ಮಾಡಿದ್ರೆ ಡೆಬಿಟ್ ಸೈಡು, ಮತ್ತು ಪೇ ಮಾಡಿದ್ರೆ ಕ್ರೆಡಿಟ್ ಸೈಡು. ಪೇಡ್ ಕ್ಯಾಶು ಪೇಡ್ ಇಂಟು ಬ್ಯಾಂಕು. ಬ್ಯಾಂಕಲ್ಲಿ ಪೇ ಮಾಡಿದ್ದಾನೆ ನೋಡಿ, ಬ್ಯಾಂಕಲ್ಲಿ ಪೇ ಮಾಡಿದ್ದು ಕ್ರೆಡಿಟ್ ಸೈಡ್ ತೊಗೊಳ್ಳೋಣ. ಬ್ಯಾಂಕ್ ಅಂದರೆ ಅಕೌಂಟಿಂದಲ್ವ ಪೇ ಮಾಡಿರೋದು. ಕ್ಯಾಶ್ ಸೇಲ್ಸ್ ಡೆಬಿಟ್ ಸೈಡ್ ಬರುತ್ತೆ. ಪರ್ಚೇಸ್ ಸ್ಟೇಷನರಿನ ಪರ್ಚೇಸ್ ಮಾಡ್ತಿದ್ದಾನೆ ಕ್ರೆಡಿಟ್ ಸೈಡು. ಪೇಡ್ ಕ್ಯಾಶ್ ಟು ಸುರೇಶು ಕ್ರೆಡಿಟ್ ಸೈಡು. ಓಕೆನಾ, ಇದು ಲಾಸ್ಟ್ ಪ್ರಾಬ್ಲಮ್ಮು ಸಿಂಗಲ್ ಕಾಲಮಲ್ಲಿ. ನೆಕ್ಸ್ಟು ಡಬಲ್ ಕಾಲಮ್ಗೆ ಹೋಗೋಣ. ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಕ್ಯಾಶ್ ಯಾವಾಗ? ಜಾನ್ ಫಸ್ಟು. ಟು ಕ್ಯಾಪಿಟಲ್ ಅಕೌಂಟ್ ಎಷ್ಟಿದೆ? 50,000 ಇದೆ. ಕಾಣಿಸ್ತಾ ಇದೆ ಅಲ್ವಾ? ಎಷ್ಟು? 50,000 ಇದೆ. ಬ್ರಾಟ್ ಗೂಡ್ಸ್ ಫಾರ್ ಕ್ಯಾಶ್ 28,000. ಬ್ರಾಟ್ ಅಂದರೆ ಏನು? ಪರ್ಚೇಸ್ ಮಾಡ್ತಿದ್ದಾನೆ. ಎಷ್ಟನೇ ತಾರೀಕು? 2ನೇ ತಾರೀಕು. ಬೈ ಪರ್ಚೇಸಸ್ ಅಕೌಂಟ್. ಎಷ್ಟು ಪರ್ಚೇಸ್ ಮಾಡ್ತಿದ್ದಾನೆ? 28,000 ರುಪೀಸ್ ಅಷ್ಟು. ನೆಕ್ಸ್ಟು ರಿಸೀವ್ಡ್ ಕ್ಯಾಶ್ ಫ್ರಮ್ ಅರುಣಿಂದ ದುಡ್ಡನ್ನು ಇಸ್ಕೋತಾ ಇರೋದು ಯಾವತ್ತು? 5th. ಟು ಅರುಣ್ಸ್ ಅಕೌಂಟ್ ಎಷ್ಟು ಅಮೌಂಟನ್ನು ಇಸ್ಕೋತಾ ಇದ್ದೀವಿ? 2,000 ರುಪೀಸ್ ಇಸ್ಕೋತಾ ಇದ್ದೀವಿ. ನೆಕ್ಸ್ಟು ಪೇಡ್ ಕ್ಯಾಶ್ ಟು ಸಂಜಯ್. ನಾನು ಸಂಜಯ್ಗೆ ಪೇ ಮಾಡ್ತಾ ಇದ್ದೀನಿ, ಸಂಜಯ್ಗೆ ಕ್ರೆಡಿಟ್ ಆಗ್ತಾ ಇದೆ ಅದು. ಸೊ ಅದನ್ನು ಎಷ್ಟನೇ ತಾರೀಕು? 7th. ಸೊ ಬೈ ಸಂಜಯ್ಸ್ ಅಕೌಂಟ್ ಎಷ್ಟು ಪೇ ಮಾಡ್ತಾ ಇದ್ದೀನಿ? 2,900 ಅಷ್ಟು. ಪೇಡ್ ಸ್ಯಾಲ್ರಿ 10th ಬೈ ಸ್ಯಾಲ್ರೀಸ್ ಅಕೌಂಟ್ ಎಷ್ಟು? 5,000 ಪೇ ಮಾಡ್ತಾ ಇದ್ದೀನಿ. ನೆಕ್ಸ್ಟು ರಿಸೀವ್ಡ್ ಕ್ಯಾಶ್ ಫ್ರಮ್ ರಾಜೇಶ್ ಹತ್ರ ಎಷ್ಟು? 950 ರುಪೀಸ್ ರಿಸೀವ್ ಮಾಡ್ಕೋತಾ ಇದ್ದೀನಿ. ಎಷ್ಟನೇ ತಾರೀಕು? 14th. ಟು ರಾಜೇಶ್ ಅಕೌಂಟ್ ಎಷ್ಟು ಅಮೌಂಟು? 950 ರುಪೀಸ್ ರಿಸೀವ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ಪೇಡ್ ಇಂಟು ಬ್ಯಾಂಕ್ 10,000. ನಾನು ಬ್ಯಾಂಕ್ಗೆ 10,000 ಪೇ ಮಾಡ್ತಾ ಇದ್ದೀನಿ. ಸೊ ಅದು ಡೆಬಿಟ್ ಆಗುತ್ತಾ ಕ್ರೆಡಿಟ್ ಆಗುತ್ತಾ? ಎಷ್ಟನೇ ತಾರೀಕು ಪೇ ಮಾಡ್ತಾ ಇದ್ದು? 16th. ಬೈ ಬ್ಯಾಂಕ್ ಅಕೌಂಟ್ 10,000. ನೋಡಿ ತುಂಬ ಈಸಿ ಇದೆ, ಸುಮ್ಮನೆ ಕಾಂಪ್ಲಿಕೇಟ್ ಮಾಡ್ಕೊಬೇಡಿ. ಒಂದು 4-5 ಪ್ರಾಬ್ಲಮ್ ನೋಡಿಕೊಂಡೆ ನಿಮಗೆ ಇನ್ ಕೇಸು ಕ್ರೆಡಿಟಿಗೆ ಯಾಕೆ ತೊಗೋಬೇಕು, ಡೆಬಿಟ್ಗೆ ಯಾಕೆ ತೊಗೋಬೇಕು, ಕ್ರೆಡಿಟ್ ಯಾಕೆ ಮಾಡಬೇಕು, ಡೆಬಿಟ್ ಯಾಕೆ ಮಾಡಬೇಕಂತ ಗೊತ್ತಾಗಿಲ್ಲ ಅಂದರೆ ಒಂದು 4-5 ಪ್ರಾಬ್ಲಮ್ ತೊಗೊಳ್ಳಿ. ಆವಾಗ ಏನು ನಿಮಗೆ ಕ್ವಶನ್ಸ್ ರಿಪೀಟ್ ಆಗಿದೆಯೋ ಅದೇ ಕ್ವಶನ್ಸ್ ರಿಪೀಟ್ ಆಗಿರುತ್ತೆ. ಮತ್ತು ಆವಾಗಲೇ ಹೇಳಿದೆ ಎಲ್ಲ ಕ್ವಶನ್ ಪೇಪರ್ ಪ್ರಾಬ್ಲಮ್ಮೇ ಸಾಲ್ವ್ ಮಾಡ್ತಿರೋದು ಅಂತ. ನೆಕ್ಸ್ಟು ಕ್ಯಾಶ್ ಸೇಲ್ಸ್ 4,400. ಕ್ಯಾಶ್ ಸೇಲ್ಸ್ ಎಲ್ಲಿ ಬರುತ್ತೆ? ಡೆಬಿಟ್ ಸೈಡ್ ಬರುತ್ತೆ. ಟು ಸೇಲ್ಸ್ ಅಕೌಂಟ್ ಎಷ್ಟು? 4,400. ಪರ್ಚೇಸ್ ಸ್ಟೇಷನರಿ ಪರ್ಚೇಸ್ ಮಾಡಿದ ಎಲ್ಲಿ ಬರುತ್ತೆ? ಕ್ರೆಡಿಟ್ ಸೈಡ್ ಬರುತ್ತೆ. ಬೈ ಪರ್ಚೇಸಸ್ ಅಕೌಂಟ್ ಇಲ್ಲ ಸ್ಟೇಷನರಿ ಅಂತ ಅದು ತೊಗೊಳ್ಳಿ. 250. ನೆಕ್ಸ್ಟು ಪೇಡ್ ಕ್ಯಾಶ್ ಟು ಸುರೇಶ್ಗೆ ಏನು ಮಾಡ್ತಿದ್ದಾನೆ? ಪೇ ಮಾಡ್ತಿದ್ದಾನೆ. ಬೈ ಸುರೇಶ್ ಅಕೌಂಟ್ ಎಷ್ಟು? 3,900. ಇವಾಗ ಟೋಟಲ್ ಮಾಡಿದ್ರೆ ನಮಗೆ ಡೆಬಿಟ್ ಸೈಡೇ ಜಾಸ್ತಿ ಇದೆ. 52,950 400 ಮಾಡಿದ್ರೆ ನಮಗೆ ಎಷ್ಟು ಬರ್ತಿದೆ? 57,350. ಅಯ್ಯೋ ಇದು ಮೇಲ್ ತಗೋಬಿಟ್ಟೆ. 57,350. ಆಯಿತಾ? ಇವಾಗ ಲೆಸ್ ಮಾಡಿ ಎಷ್ಟು ಬರುತ್ತೆ ನೋಡೋಣ. 28,000 ಪ್ಲಸ್ 2,900 5,000 10,000 250 3,900 ಮೈನಸ್ 57,350 ಮಾಡೋದು ನಮಗೆ 31st. ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ 7,300. ಆಯಿತಾ? ಇವಾಗ ನೆಕ್ಸ್ಟು Feb 1ಗೆ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಎಷ್ಟು ಬರ್ತಾ ಇದೆ? 7,300.
ಅರ್ಥ ಆಗ್ತಿದೆ ಅಲ್ವಾ? ತುಂಬ ಈಸಿ ಇದೆ, ಕಾಂಪ್ಲಿಕೇಟ್ ಮಾಡ್ಕೋಬೇಡಿ. ಇದು ಸಿಂಗಲ್ ಕಾಲಮ್ದು. ನೆಕ್ಸ್ಟ್ ಡಬಲ್ ಕಾಲಮ್ಗೆ ಹೋಗೋಣ. ಡಬಲ್ ಕಾಲಮ್ದು ಈ ವಿಡಿಯೋನಲ್ಲಿ ಒಂದು ಕ್ವಶನ್ ಸಾಲ್ವ್ ಮಾಡಿ ನೆಕ್ಸ್ಟ್ ಪಾರ್ಟ್ 2 ವಿಡಿಯೋನಲ್ಲಿ ಸಾಲ್ವ್ ಮಾಡೋಣ. ಇವಾಗ ಫಸ್ಟಲ್ಲೇನು ಸಿಂಗಲ್ ಕಾಲಮ್ನ ನಾವು ಸ್ಟಡಿ ಮಾಡಿದ್ವಿ ಅಲ್ವಾ? ಇವಾಗ ಡಬಲ್ ಕಾಲಮ್. ಏನು ಡಬಲ್ ಕಾಲಮ್ ಅಂದರೆ, ಸಿಂಗಲ್ ಕಾಲಮಲ್ಲಿ ಏನು ಮಾಡ್ತಿದ್ವಿ, ಬರೀ ಕ್ಯಾಶಿನ ಮಾತ್ರ ತೊಗೋತಾ ಇದ್ವಿ. ಅದೇ ಡಬಲ್ ಕಾಲಮಲ್ಲಿ ಏನು ಮಾಡ್ತೀವಿ, ಕ್ಯಾಶನ್ನು ತೊಗೋತೀವಿ ಪ್ಲಸ್ ಅದ್ರ ಜೊತೆ ಡಿಸ್ಕೌಂಟು. ಈಗ ನೀವು 10,000 ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ದಕ್ಕೆ 10% ಡಿಸ್ಕೌಂಟ್ ಸಿಕ್ಕಿದೆ. ಸೊ ಡಿಸ್ಕೌಂಟನ್ನು ಒಂದು ಕಾಲಮಲ್ಲಿ, ಕ್ಯಾಶಿನ ಒಂದು ಕಾಲಮಲ್ಲಿ, ಮಿಕ್ಕಿದ್ದು ಕ್ಯಾಶಿನ. ಈಗ 100 ರುಪೀಸ್ ಡಿಸ್ಕೌಂಟ್ ಕಾಲಮಲ್ಲಿ 100 ಆಗ್ತದೆ, ಕ್ಯಾಶ್ ಕಾಲಮಲ್ಲಿ 900 ಆಗ್ತದೆ. ಓಕೆನಾ? ಇದಿಷ್ಟೇ ಡಿಫ್ರೆನ್ಸು. ಬರೀ ಸಿಂಗಲ್ ಕಾಲಮಲ್ಲಿ ಬರೀ ಕ್ಯಾಶಿನ ತೊಗೋತೀವಿ. ಡಬಲ್ ಕಾಲಮಲ್ಲಿ ನಾವೇನು ಕ್ಯಾಶು ಪ್ಲಸ್ ಡಿಸ್ಕೌಂಟು ಎರಡನ್ನೂ ತೊಗೊಳ್ತೀವಿ. ಆಯಿತಾ? ಇವಾಗ ಕ್ವಶನ್ ನೋಡೋಣ. ಏನಿದೆ, ಎಂಟರ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ ಇನ್ ಅ ಕ್ಯಾಶ್ ಬುಕ್ ವಿತ್ ಕ್ಯಾಶ್ ಆ್ಯಂಡ್ ಡಿಸ್ಕೌಂಟ್ ಕಾಲಮ್. ಕ್ಯಾಶ್ ಇನ್ ಹ್ಯಾಂಡ್ ಅಂದರೆ ಏನು, ಬ್ಯಾಲೆನ್ಸ್ ಬ್ರಾಡ್ ಡೌನ್ ಯಾವಾಗಲೂ ನಮ್ಗೆ ಯಾವ ಸೈಡ್ ಬರುತ್ತೆ, ಡೆಬಿಟ್ ಸೈಡ್ ಬರುತ್ತೆ. ಆಯಿತಾ? ಯಾವ ಸೈಡ್ ಬರುತ್ತೆ, ಡೆಬಿಟ್ ಸೈಡ್ ಬರುತ್ತೆ. ಪೇಡ್ ಟು ರಾಮಣ್ಣ ಬೈ ಡೆಪಾಸಿಟಿಂಗ್ ಇನ್ ಕ್ಯಾಶ್ ಡೆಪಾಸಿಟ್ ಮಿಷಿನ್ 300. ಡಿಸ್ಕೌಂಟ್ ಅಲೋಡ್ ಬೈ ಹಿಮ್ 10 ರುಪೀಸ್. ಏನು, ರಾಮಣ್ಣನಿಗೆ ನಾವು ಕ್ಯಾಶ್ ಪೇ ಮಾಡ್ತಾ ಇದ್ದೀವಿ. ಸೊ ಪೇ ಮಾಡ್ತಾ ಇದ್ದೀವಿ. ಎಲ್ಲಿಗೆ ಬರುತ್ತೆ, ಇದೆರಡೂ ಕ್ರೆಡಿಟ್ ಸೈಡ್ ಬರುತ್ತೆ. ಕ್ರೆಡಿಟ್ ಸೈಡಲ್ಲಿ 300 ರುಪೀಸು ಡೆಪಾಸಿಟ್ ಮಾಡಿದ್ನಂತೆ, ಅದರಲ್ಲಿ 10 ರುಪೀಸ್ ಅವನಿಗೆ ಡಿಸ್ಕೌಂಟ್ ಸಿಕ್ಕಿದೆಯಂತೆ. ಸೊ ಡಿಸ್ಕೌಂಟ್ 10 ರುಪೀಸ್ ಒಂದು ಕಾಲಮಲ್ಲಿ ಹಾಕ್ತೀವಿ, ಕ್ಯಾಶ್ 300 ರುಪೀಸ್ ಇನ್ನೊಂದು ಕಾಲಮಲ್ಲಿ ಹಾಕ್ತೀವಿ. ಪರ್ಚೇಸ್ ಗೂಡ್ಸ್ ಫಾರ್ ಕ್ಯಾಶ್. ಪರ್ಚೇಸ್ ಮಾಡಿದ ಯಾವ ಕಡೆ ಬರುತ್ತೆ, ನಮಗೆ ಪರ್ಚೇಸ್ ಮಾಡಿದ ಕ್ರೆಡಿಟ್ ಸೈಡ್ ಬರುತ್ತೆ. ನೆಕ್ಸ್ಟು ಕ್ಯಾಶ್ ರಿಸೀವ್ಡ್ ಫ್ರಮ್ ರಾಜಾ 980. ಡಿಸ್ಕೌಂಟ್ ಅಲೋಡ್ 20. ಅವನು ಡಿಸ್ಕೌಂಟ್ 20 ರುಪೀಸನ್ನ ತೊಗೊಂಡು ಇನ್ನು ಎಷ್ಟು ಕ್ಯಾಶನ್ನು ಕೊಟ್ಟಿದ್ದಾನೆ, ನಮಗೆ 980 ಕೊಟ್ಟಿದ್ದಾನೆ. ನಮಗೆ ಕೊಟ್ಟಿದ್ದಾನೆ ಅಂದರೆ ನಮಗೇನಾಗುತ್ತೆ, ಡೆಬಿಟ್ ಆಗುತ್ತೆ. ಸೊ ಇದೆರಡು ಏನು, ಡೆಬಿಟ್. ಆಯಿತಾ? ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್. ಸೇಲ್ಸ್ ಅಕೌಂಟ್ ಕ್ರೆಡಿಟ್ ಸೈಡ್ ಬರುತ್ತಾ, ಡೆಬಿಟ್ ಸೈಡ್ ಬರುತ್ತಾ, ಡೆಬಿಟ್ ಸೈಡ್ ಬರುತ್ತೆ. ನೆಕ್ಸ್ಟ್ ಪೇಡ್ ಕ್ಯಾಶ್ ಟು ಶಾಂತಿ. ಡಿಸ್ಕೌಂಟ್ ರಿಸೀವ್ಡ್ 5 ರುಪೀಸ್. ನಾವು ಕ್ಯಾಶು 295ನ ಪೇ ಮಾಡಿದ್ದೀವಿ. ಡಿಸ್ಕೌಂಟ್ ಎಷ್ಟು ಕೊಟ್ಟಿದ್ಲು ಅವಳು, 5 ರುಪೀಸ್ ಕೊಟ್ಟಿದ್ಲು. ಸೊ ಇದನ್ನು ಯಾವ ಸೈಡು ನಾವು ಪೇ ಮಾಡ್ತಿರೋದು. ಸೊ ಪೇ ಮಾಡಿದ್ರೆ ಯಾವ ಸೈಡ್ ಬರುತ್ತೆ, ಕ್ರೆಡಿಟ್ ಸೈಡ್ ಬರುತ್ತೆ. ಪೇಡ್ ವೇಜಸ್ ಬೈ ಕ್ಯಾಶ್. ಇಲ್ಲೂ ಪೇ ಮಾಡ್ತಾ ಇದ್ದೀವಿ, ಇದನ್ನು ಕೂಡ ಕ್ರೆಡಿಟ್ ಸೈಡ್ ಬರುತ್ತೆ. ಪೇಡ್ ಟು ಸಂಜೀವ್ 390 ಇನ್ ಫುಲ್ ಸೆಟಲ್ಮೆಂಟ್ ಆಫ್ ಹಿಸ್ ಅಕೌಂಟ್ 400. 400ಅಲ್ಲಿ 390 ರುಪೀಸ್ ಪೇ ಮಾಡಿದ್ದೀನಿ. ಹಾಗಾದರೆ 10 ರುಪೀಸ್ ಏನಾಗುತ್ತೆ, ನಮಗೆ ಡಿಸ್ಕೌಂಟ್ ಆಗುತ್ತೆ. ಇದನ್ನು ಎಲ್ಲಿ ತೊಗೋತೀವಿ ನಾವು, ಕ್ರೆಡಿಟ್ ಸೈಡಲ್ಲಿ ತೊಗೊಳ್ತೀವಿ. ಅರ್ಥ ಆಯ್ತಾ? ಸೇಮು, ಬಟ್ ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ಇವಾಗ ಕ್ಯಾಶ್ ಇನ್ ಹ್ಯಾಂಡ್ 11,500 Jan 1. ಸೊ ಇದನ್ನೇನಂತ ತೊಗೋತೀವಿ, ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್. ಎಷ್ಟು ಬರ್ತಾ ಇದೆ, 11,500. ಆಯಿತಾ? ನೆಕ್ಸ್ಟು ಪೇಡ್ ಟು ರಾಮಣ್ಣ ಬೈ ಡೆಪಾಸಿಟಿಂಗ್ ಇನ್ ಕ್ಯಾಶ್ ಡೆಪಾಸಿಟ್ ಮಿಷಿನ್ 300. ಡಿಸ್ಕೌಂಟ್ 10 ರುಪೀಸ್ ಅಂತೆ. ಸೊ ಯಾವ ಡೇಟಲ್ಲಿ, 5ಅಲ್ಲಿ. ಸೊ ಇಲ್ಲೇನಂತ ತೊಗೋತೀವಿ, ಬೈ ರಾಮಣ್ಣ ಅಕೌಂಟ್. ಅವ್ನು ಡಿಸ್ಕೌಂಟ್ ಎಷ್ಟು ಕೊಟ್ಟಿದ್ದಾನೆ, 10 ರುಪೀಸ್ ಡಿಸ್ಕೌಂಟನ್ನು ಡಿಸ್ಕೌಂಟ್ ಕಾಲಮಲ್ಲಿ ತೊಗೋಬೇಕು. ಏನಿದೆ ಇಲ್ಲಿ, ಡೇಟ್ ರಿಸಿಪ್ಟ್ LF ಡಿಸ್ಕೌಂಟ್ ಕ್ಯಾಶ್, ಡೇಟ್ ಪೇಮೆಂಟ್ LF ಡಿಸ್ಕೌಂಟ್ ಕ್ಯಾಶ್. ಈಗ 10 ರುಪೀಸ್ ಡಿಸ್ಕೌಂಟ್ ಅಂದರೆ ಇನ್ನು ಎಷ್ಟು ಪೇ ಮಾಡ್ತಿದ್ದೀವಿ, 300 ರುಪೀಸ್ ಪೇ ಮಾಡ್ತಾಯಿದ್ದೀವಿ ಅವನಿಗೆ. ಓಕೆನಾ? ನೆಕ್ಸ್ಟು ಪರ್ಚೇಸ್ ಗೂಡ್ಸ್ ಫಾರ್ ಕ್ಯಾಶ್ 400. ಪರ್ಚೇಸ್ ಮಾಡಿದ ಯಾವ ಸೈಡ್ ತೊಗೋತೀವಿ, ಕ್ರೆಡಿಟ್ ಸೈಡ್ ತೊಗೋತೀವಿ. ಯಾವಾಗ ಪರ್ಚೇಸ್ ಮಾಡ್ತಿರೋದು, 8th Janಗೆ ಪರ್ಚೇಸ್ ಮಾಡ್ತಾಯಿದ್ದೀವಿ. ಬೈ ಪರ್ಚೇಸ್ ಅಕೌಂಟ್ ಎಷ್ಟು, 400 ರುಪೀಸು. ಯಾವ ಡಿಸ್ಕೌಂಟು ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಸೊ ಡ್ಯಾಶ್ ಹಾಕೋಣ ಡಿಸ್ಕೌಂಟ್ ಕಾಲಮ್ಗೆ. ನೆಕ್ಸ್ಟು Jan 10 ಕ್ಯಾಶ್ ರಿಸೀವ್ಡ್ ಫ್ರಮ್ ರಾಜಾ. ಆಯಿತಾ? ರಾಜ ನಮಗೆ ಕೊಡ್ತಾ ಇದ್ದಾನೆ, ಅದರಲ್ಲಿ 20 ರುಪೀಸು ಡಿಸ್ಕೌಂಟ್ ಕೊಟ್ಟಿದ್ದಾನಂತೆ. ರಿಸೀವ್ ಆಗ್ತಿರೋದು ಯಾವ ಸೈಡ್ ತೊಗೋತೀವಿ, ಡೆಬಿಟ್ ಸೈಡ್ ತೊಗೋತೀವಿ. ಯಾವಾಗ ಅವ್ನು ಕೊಡ್ತಿರೋದು, 10th. ಸೊ ಟು ರಾಜಾಸ್ ಅಕೌಂಟ್ ಡಿಸ್ಕೌಂಟು 20 ರುಪೀಸ್ ಕೊಡ್ತಾ ಇದ್ದಾನೆ, ಕ್ಯಾಶು 980 ಪೇ ಮಾಡ್ತಾ ಇದ್ದಾನೆ. ಓಕೆನಾ? ಡಿಸ್ಕೌಂಟನ್ನು ಕೂಡ ನಾವು ತೊಗೋಬೇಕು. ಡಿಸ್ಕೌಂಟ್ ಆಯ್ತಲ್ವಾ? ನೆಕ್ಸ್ಟು ಅದಾದಮೇಲೆ ಮತ್ತೆ Jan 15 ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್ 400. ಸೇಲ್ಸ್ ಅಕೌಂಟ್ ಎಲ್ಲಿ ಬರುತ್ತೆ, ಡೆಬಿಟ್ ಸೈಡ್ ಬರುತ್ತೆ. ಸೊ Jan 15 ಟು ಸೇಲ್ಸ್ ಅಕೌಂಟ್
ಎಷ್ಟಕ್ಕೆ ಸೇಲ್ ಮಾಡ್ತಾ ಇದ್ದೀವಿ? 400 ರುಪೀಸಿಗೆ ಸೇಲ್ ಮಾಡ್ತಾ ಇದ್ದೀವಿ. ನೆಕ್ಸ್ಟು ಪೇಯ್ಡ್ ಕ್ಯಾಶ್ ಟು ಶಾಂತಿ 295, ಡಿಸ್ಕೌಂಟ್ ರಿಸಿವ್ಡ್ 5 ರುಪೀಸ್. 300ಅಲ್ಲಿ ಅವಳು ಡಿಸ್ಕೌಂಟ್ 5 ರುಪೀಸ್ ಕೊಟ್ಟಿದ್ದಾಳೆ. ಸೊ ಡಿಸ್ಕೌಂಟ್ 5 ರುಪೀಸ್ ಬಿಟ್ಟು 295 ರುಪೀಸು ಅವಳಿಗೆ ಕೊಡ್ತಾ ಇದ್ದೀವಿ. 21st Jan ಬೈ ಶಾಂತೀಸ್ ಅಕೌಂಟ್ ಡಿಸ್ಕೌಂಟ್ ಎಷ್ಟು? 5 ರುಪೀಸು. ಪೇ ಮಾಡೋದು 295 ಪೇ ಮಾಡಿದ್ದೀವಿ. ಆಯಿತಾ? ನೆಕ್ಸ್ಟು Jan 25th ಪೇಯ್ಡ್ ವೇಜಸ್ ಬೈ ಕ್ಯಾಶ್ ಪೇ ಮಾಡ್ತಾಯಿದ್ದೀವಿ. ಸೊ ನಮ್ಮಿಂದ ಏನಾಗ್ತಾಯಿದೆ? ಕ್ರೆಡಿಟ್ ಆಗ್ತಾಯಿದೆ, ದುಡ್ಡು ನಮ್ಮಿಂದ ಹೋಗ್ತಾ ಇದೆ. ಸೊ ಎಲ್ಲಿ ತೊಗೋತೀವಿ? ಕ್ರೆಡಿಟ್ ಸೈಡ್ ತೊಗೋತೀವಿ. ಬೈ ವೇಜಸ್ ಅಕೌಂಟ್. ಇಲ್ಲಿ ಯಾವುದೇ ರೀತಿ ಡಿಸ್ಕೌಂಟ್ ಕೊಟ್ಟಿಲ್ಲ. ಡಿಸ್ಕೌಂಟ್ ಕಾಲಮ್ ಹಾಗೆ ಬಿಡೋಣ. ಕ್ಯಾಶ್ ಕಾಲಮಲ್ಲಿ 50 ತೊಗೊಳ್ಳೋಣ. ನೆಕ್ಸ್ಟು ಇದು ಜಾನ್ ಅಂತ ಹಾಕೊಬಿಡೋಣಲ್ಲ. ಜಾನ್ ನೆಕ್ಸ್ಟು ಪೇಯ್ಡ್ ಟು ಸಂಜೀವ್ 390, ಫುಲ್ಲಿ ಸೆಟಲ್ಮೆಂಟ್ ಆಫ್ ಹಿಸ್ ಅಕೌಂಟ್ 400ಅಲ್ಲಿ 390 ಪೇ ಮಾಡಿದ್ದಾನೆ ಅಂದರೆ 10 ರುಪೀಸ್ ಡಿಸ್ಕೌಂಟ್ ಅಂತ ಅರ್ಥ. ಓಕೆನಾ? ಸೊ ಇಲ್ಲಿ ಮತ್ತೆ Jan 31st ಬೈ ಸಂಜೀವ್ ಅಕೌಂಟ್ 10 ರುಪೀಸ್ ಡಿಸ್ಕೌಂಟ್ ತೊಗೊಂಡು 390 ರುಪೀಸ್ ಪೇ ಮಾಡಿದ್ದೀವಿ. ಓಕೆನಾ? ಇವಾಗ ಎರಡು ಸೈಡ್ ಆ್ಯಡ್ ಮಾಡಿದೆ. ನನಗೆ ಡೆಬಿಟ್ ಸೈಡ್ ಜಾಸ್ತಿ ಬರ್ತಾಯಿದೆ ಕ್ಯಾಶು. ಡಿಸ್ಕೌಂಟನ್ನು ನಾವು ಬ್ರಾಡ್ ಡೌನು ಕ್ಯಾರಿ ಡೌನ್ ಮಾಡ್ಕೊಳ್ಳೋ ಹಾಗಿಲ್ಲ. ಆಯಿತಾ? ಇವಾಗ ಡೆಬಿಟ್ ಸೈಡು 11,500 ಪ್ಲಸ್ 980 ಪ್ಲಸ್ 400 ಎಷ್ಟು ಬರುತ್ತೆ? 12,000. ಇದು ಪೆನ್ನಲ್ಲೇ ತೊಗೊಳ್ಳೋಣ. 12 ಇಲ್ಲಿ ಸ್ಪೇಸ್ ಇದೆಯಾ? 12,880. ಇದು 20 ಡಿಸ್ಕೌಂಟ್. ಆಯಿತಾ? ಇವಾಗ ಇಲ್ಲೂ ಇಲ್ಲಿ 25 ಬರುತ್ತೆ. ಇದು 300, 400, 295, 50, 390. ಸೊ ಇಲ್ಲಿ ಕಮ್ಮಿ ಬರ್ತಾ ಇದೆ. ಇದು ಹ್ಯಾಸ್ ಇಟ್ ಈಸ್ ತೊಗೊಳ್ಳೋಣ. 12,880. ಇವಾಗ Jan 31st ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಎಷ್ಟು ಕ್ಯಾರಿ ಡೌನ್ ಮಾಡ್ತಾ ಇದ್ದಾನೆ? 1,435 ಮೈನಸ್ 12,880 ಮಾಡಿದ್ರೆ ನಮಗೆ 11,445 ಬರುತ್ತೆ. ಆಯಿತಾ? ಇವಾಗ ಇಲ್ಲಿ ಬ್ರಾಡ್ ಡೌನ್ ಆಗ್ಯೋದು. ನೆಕ್ಸ್ಟ್ Feb 1ಗೆ ಕ್ಯಾರಿ ಡೌನ್ ಮಾಡ್ಕೊಳ್ಳೋಣ. ಕ್ಯಾರಿ ಡೌನ್ ಆಗ್ಯೋದು ಅಲ್ಲಿಗೆ ಬ್ರಾಡ್ ಡೌನ್ ಮಾಡ್ಕೊಳ್ಳೋಣ. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್. ಎಷ್ಟು ಬ್ರಾಡ್ ಡೌನ್ ಆಗ್ಯೋದು? 11,445. ಡಿಸ್ಕೌಂಟ್ ಅಮೌಂಟನ್ನು ತೊಗೊಳ್ಳೋ ಹಾಗಿಲ್ಲ, ನಾವು ಬರೀ ಕ್ಯಾಶ್ ಅಮೌಂಟನ್ನು ಮಾತ್ರ ತೊಗೋಬೇಕು. ಪ್ರೀವಿಯಸ್ಸಲ್ಲಿ ಹೆಂಗೆ ಮಾಡಿದ್ವೋ ಹಾಗೆ ತೊಗೊಂಡಿದ್ದೀವಿ. ಬಟ್ ಡಿಸ್ಕೌಂಟ್ ಕಾಲಮ್ ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡಿ ಅದನ್ನು ಟೋಟಲ್ ಮಾಡಿದ್ದೀವಿ ಅಷ್ಟೇ. ಇವಾಗ ಈ ಪ್ರಾಬ್ಲಮ್ ಅರ್ಥ ಆಯ್ತಲ್ವಾ? ಇವಾಗ ನೆಕ್ಸ್ಟ್ ಪ್ರಾಬ್ಲಮ್ ಮಾಡೋಣ. ಇವಾಗ ನೆಕ್ಸ್ಟ್ ಕ್ವಶನ್ ನೋಡಿ. ಇದು 2 ಕಾಲಮ್ದೇನೆ. ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್. ಇಲ್ಲಿ ಏನು ಹೇಳಿದ್ದಾನೆ? ರೆಕಾರ್ಡ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ ಇನ್ ಬ್ಯಾಂಕ್ ಕಾಲಮ್ ಆ್ಯಂಡ್ ಕ್ಯಾಶ್ ಬ್ಯಾಂಕ್ ಕಾಲಮ್ ಕ್ಯಾಶ್ ಬುಕ್ ಫಾರ್ ಡಿಸೆಂಬರ್. ಸೊ ನಾವೇನು ಮಾಡಿದ್ದೀವಿ? ಡೇಟು, ರಿಸಿಪ್ಟು, LF, ಕ್ಯಾಶ್ ಒಂದು ಕಾಲಮು, ಬ್ಯಾಂಕ್ ಒಂದು ಕಾಲಮು. ಅಲ್ಲೇನು ಮಾಡಿದ್ವಿ? ಡಿಸ್ಕೌಂಟ್ ಮತ್ತು ಕ್ಯಾಶ್ ಕೊಟ್ಟಿದ್ದ. ಸೊ ಡಿಸ್ಕೌಂಟ್ ಒಂದು ಕಾಲಮ್, ಕ್ಯಾಶ್ ಒಂದು ಕಾಲಮ್ ತೊಗೊಂಡಿದ್ವಿ. ಇಲ್ಲಿ ಕ್ಯಾಶ್ ಒಂದು ಕಾಲಮು, ಬ್ಯಾಂಕ್ ಒಂದು ಕಾಲಮು. ಈಗ ನಾನು ನಿಮಗೆ 5,000 ಕ್ಯಾಶ್ ಕೊಡ್ತೀನಿ ಅಂದ್ಕೊಳ್ಳಿ. ಸೊ ಅದನ್ನು ಕ್ಯಾಶ್ ಕಾಲಮಲ್ಲಿ ಹಾಕಬೇಕು. ಅದೇ ನಾನು ನಿಮಗೆ 5,000 ಫೋನ್ಪೇ ಮಾಡಿದ್ರೆ ಅದು ಬ್ಯಾಂಕ್ ಕಾಲಮಲ್ಲಿ ಹಾಕಬೇಕು. ಇಲ್ಲ 5,000 ನಿಮಗೆ ಚೆಕ್ ಕೊಡ್ತೀನಿ ಅಂದ್ಕೊಳ್ಳಿ, ಇಲ್ಲ ನೀವು ನನಗೆ ಚೆಕ್ ಕೊಡ್ತೀವಿ ಅಂದ್ಕೊಳ್ಳಿ. ಸೊ ಆವಾಗ ಬ್ಯಾಂಕ್ಗೆ ಹಾಕಬೇಕು. ಇನ್ ಕೇಸ್ ದುಡ್ಡನ್ನ ಕೈಯಲ್ಲಿಟ್ಟರೆ ಮಾತ್ರ, ಕ್ಯಾಶ್ ಕೊಟ್ಟರೆ ಮಾತ್ರ ಕ್ಯಾಶ್ ಕಾಲಮಿಗೆ ತೊಗೋತೀವಿ. ಟ್ರಾನ್ಸ್ಫರ್ ಮಾಡಿದ್ರೆ ಇಲ್ಲಾಂದರೆ ಚೆಕ್ ಕೊಟ್ಟರೆ ಎಲ್ಲನೂ ನಾವು ಎಲ್ಲಿ ಬ್ಯಾಂಕ್ ಕಾಲಮಲ್ಲಿ ತೊಗೋತೀವಿ. ಆಯಿತಾ? ಅಷ್ಟೇ ಇಲ್ಲಿ. ಆಮೇಲೆ ಇನ್ನೊಂದು ಏನು ಚೇಂಜಸ್ ಬರುತ್ತೆ ಪ್ರಾಬ್ಲಮಲ್ಲಿ ಅಂದರೆ, ನಾನಿವಾಗ ಬ್ಯಾಂಕಿಗೆ ಹೋಗಿ ದುಡ್ಡನ್ನು ಡೆಪಾಸಿಟ್ ಮಾಡ್ತೀನಿ. ಹೇಗೆ ಡೆಪಾಸಿಟ್ ಮಾಡ್ತೀನಿ? ನನ್ನ ಹತ್ರ 50,000 ಕ್ಯಾಶ್ ಇರುತ್ತೆ, ಅದನ್ನು ತೊಗೊಂಡೋಗಿ ಬ್ಯಾಂಕಿಗೆ ಡೆಪಾಸಿಟ್ ಮಾಡ್ತೀನಿ. ನನ್ನ ಹತ್ರ ಕ್ಯಾಶ್ ಇತ್ತು, ಬ್ಯಾಂಕಿಗೆ ಹಾಕ್ತೆ. ಆಯಿತಾ? ಅವಾಗೇನು ಮಾಡ್ತೀವಿ ಅಂದರೆ, ಡೆಬಿಟ್ ಸೈಡು ಕ್ರೆಡಿಟ್ ಸೈಡು ಎರಡು ಕಡೆನೂ ನಾವು ರೆಕಾರ್ಡ್ ಮಾಡ್ತೀವಿ. ಆಯಿತಾ? ಇಲ್ಲ ಅಂದರೆ ಬ್ಯಾಂಕಿಂದ ನಾನು ದುಡ್ಡನ್ನು ಡ್ರಾ ಮಾಡಿದೆ ಅಂತ ಅಂದ್ಕೊಳ್ಳಿ. ಬ್ಯಾಂಕಲ್ಲಿ ದುಡ್ಡು ಇದ್ದಿದ್ದು ನಾನು ಡ್ರಾ ಮಾಡಿಕೊಂಡೆ, ನನ್ನ ಕೈ ಕ್ಯಾಶ್ ಬಂತು. ಸೊ ಆವಾಗಲೂ ಅಷ್ಟೇ ಎರಡು ಸೈಡೂ ನಾವು ಏನು ಮಾಡ್ತೀವಿ? ಎಂಟ್ರಿ ಮಾಡ್ಕೋತೀವಿ. ಆಯಿತಾ? ಇವಾಗ ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್ 80,000. ಏನು ಮಾಡ್ತಿದ್ದಾನೆ? ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. 80,000 ಯಾವ ಸೈಡ್ ತೊಗೋತೀವಿ ನಾವು? ಇದನ್ನು ಡೆಬಿಟ್ ಸೈಡ್ ತೊಗೋತೀವಿ. ಡೆಪಾಸಿಟೆಡ್ ಇನ್ ಬ್ಯಾಂಕ್.
ಡೆಪಾಸಿಟೆಡ್ ಇನ್ ಬ್ಯಾಂಕ್ ಅಂತ ಏನು, ನಾನು ದುಡ್ಡನ್ನ ಡೆಪಾಸಿಟ್ ಮಾಡ್ತಾಯಿದ್ದೀನಿ. ಸೊ ಏನಾಗುತ್ತೆ, ಕ್ಯಾಶ್ಗೂ ಬರುತ್ತೆ, ಬ್ಯಾಂಕ್ಗೂ ಬರುತ್ತೆ. ಸೊ ಅದಕ್ಕೆ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಎರಡು ಸೈಡು ತೊಗೋಬೇಕು. ರಿಸೀವ್ಡ್ ಕ್ಯಾಶ್ ಫ್ರಮ್ ರಾಹುಲ್ ನಮಗೆ ಕೊಡ್ತಾ ಇದ್ದಾನೆ, ಸೊ ಡೆಬಿಟ್ ಆಗುತ್ತೆ. ಬ್ರಾಟ್ ಗೂಡ್ಸ್ ಫಾರ್ ಕ್ಯಾಶ್ ಕ್ರೆಡಿಟ್ ಆಗುತ್ತೆ. ಬ್ರಾಟ್ ಗೂಡ್ಸ್ ಬೈ ಚೆಕ್ ಇದು ಕ್ರೆಡಿಟ್ ಆಗುತ್ತೆ. ಪೇಡ್ ಟು ಶ್ಯಾಮ್ ಬೈ ಕ್ಯಾಶ್ ಪೇ ಮಾಡ್ತಾ ಇದ್ದೀನಿ, ಇದು ಕೂಡ ಕ್ರೆಡಿಟ್ ಆಗುತ್ತೆ. ಡ್ರಾ ಫ್ರಮ್ ಬ್ಯಾಂಕ್ ಫಾರ್ ಆಫೀಸ್ ಯೂಸಿಗೆ ಡ್ರಾ ಮಾಡ್ಕೋತಾ ಇದ್ದೀನಿ, ಸೊ ಇದೇನಾಗುತ್ತೆ, ಡೆಬಿಟ್ ಆಗುತ್ತೆ. ರೆಂಟ್ ಪೇಡ್ ಬೈ ಚೆಕ್ ಪೇ ಮಾಡ್ತಾ ಇದ್ದೀನಿ, ಇದು ಕೂಡ ಕ್ರೆಡಿಟ್ ಆಗುತ್ತೆ. ಇವಾಗ ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್ ಅಂತ ಕೊಟ್ಟಾಗ ಕ್ಯಾಶ್ ಕಾಲಮಿಗೆ ತೊಗೋಬೇಕು. ಅರ್ಥ ಆಗ್ತಿದೆ ಅಲ್ವಾ? ಡೆಪಾಸಿಟೆಡ್ ಇಂಟು ಬ್ಯಾಂಕ್, ಸೊ ಏನಾಗುತ್ತೆ, ನಾನು ಕ್ಯಾಶನ್ನು ತೊಗೊಂಡೋಗಿ ಬ್ಯಾಂಕ್ಗೆ ಡೆಪಾಸಿಟ್ ಮಾಡ್ತಿದ್ದೀನಿ. ಡೆಬಿಟ್ ಸೈಡು ಕ್ಯಾಶಿಗೆ ಬರುತ್ತೆ, ಕ್ರೆಡಿಟ್ ಸೈಡು ಬ್ಯಾಂಕ್ಗೆ ಹೋಗುತ್ತೆ. ಆಯಿತಾ? ನೆಕ್ಸ್ಟು ರಿಸೀವ್ಡ್ ಕ್ಯಾಶ್ ಫ್ರಮ್ ರಾಹುಲ್ ಕ್ಯಾಶನ್ನು ಇಸ್ಕೋತಾ ಇರೋದು, ಸೊ ಕ್ಯಾಶ್ ಕಾಲಮಿಗೆ ತೊಗೋಬೇಕು. ಬ್ರಾಟ್ ಗೂಡ್ಸ್ ಫ್ರಮ್ ಕ್ಯಾಶ್ ಕಾಲಮಿಗೆ ತೊಗೋಬೇಕು. ಬ್ರಾಟ್ ಗೂಡ್ಸ್ ಬೈ ಚೆಕ್ ಅಂತ ಅಂದರೆ ಬ್ಯಾಂಕ್ ಕಾಲಮಿಗೆ ಕೊಡಬೇಕು. ಪೇಡ್ ಟು ಶ್ಯಾಮ್ ಬೈ ಕ್ಯಾಶ್ ಪೇ ಮಾಡ್ತಾ ಇದ್ದೀವಿ, ಸೊ ಅದಕ್ಕೆ ಏನು ಮಾಡ್ತೀನಿ, ಕ್ಯಾಶ್ ಕಾಲಮ್ ಬರುತ್ತೆ. ಡ್ರಾ ಫ್ರಮ್ ಬ್ಯಾಂಕ್ ಫಾರ್ ಆಫೀಸ್ ಯೂಸ್ ಡೆಬಿಟ್ ಸೈಡು ಬರುತ್ತೆ, ಕ್ರೆಡಿಟ್ ಸೈಡು ಬರುತ್ತೆ. ಆಯಿತಾ? ನೆಕ್ಸ್ಟು ಡೆಬಿಟ್ ಸೈಡಲ್ಲಿ ಕ್ಯಾಶ್ ಬರುತ್ತೆ, ಕ್ರೆಡಿಟ್ ಸೈಡಲ್ಲಿ ಬ್ಯಾಂಕಿಂದ ದುಡ್ಡು ಎತ್ತುತ್ತಿರೋದಲ್ವ, ಸೊ ಕ್ರೆಡಿಟ್ ಸೈಡಲ್ಲಿ ಬ್ಯಾಂಕು, ಡೆಬಿಟ್ ಸೈಡಲ್ಲಿ ಕ್ಯಾಶ್ ಬರುತ್ತೆ. ನೆಕ್ಸ್ಟು ಪೇಡ್ ಬೈ ಚೆಕ್ ಅಂದರೆ ಏನು, ಬ್ಯಾಂಕ್ ಸೈಡ್ ಬರುತ್ತೆ. ಓಕೆನಾ? ಇವಾಗ 1 by 1 ತೊಗೊಳ್ಳೋಣ ಡೇಟನ್ನು ಹಾಕ್ಕೊಂಡು. ಇವಾಗ ಫಸ್ಟು ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್, ಇಲ್ಲೆಲ್ಲಿ ಬರುತ್ತೆ, ಡೆಬಿಟ್ ಸೈಡ್ ಬರುತ್ತೆ. 1 ಡಿಸೆಂಬರ್, ಸೊ ಬಿಸ್ನೆಸ್ಸಿಂದ 1 ಡಿಸೆಂಬರ್ ಯಾವುದರಿಂದ ಸ್ಟಾರ್ಟ್ ಮಾಡ್ತಿರೋದು, ಕ್ಯಾಶಿಂದ ಸ್ಟಾರ್ಟ್ ಮಾಡ್ತಿರೋದು. ಸೊ ಟು ಕ್ಯಾಪಿಟಲ್ ಅಕೌಂಟ್ ಎಷ್ಟು, 80,000. ಆಯಿತಾ? ಅವನು ಕ್ಯಾಶ್ ಕೊಟ್ಟು ಸ್ಟಾರ್ಟ್ ಮಾಡ್ತಾಯಿರೋದು, ಸೊ ಅದಕ್ಕೆ 80,000 ಕ್ಯಾಶ್ ಸೈಡಲ್ಲಿ ತೊಗೊಳ್ಳೋಣ. ನೆಕ್ಸ್ಟು ಡೆಪಾಸಿಟೆಡ್ ಇಂಟು ಬ್ಯಾಂಕ್ಗೆ ನಾನು ಇವಾಗ ನೋಡಿ ಎಕ್ಸಾಂಪಲ್ ಕೊಡ್ತೀನಿ. ನನ್ನ ಹತ್ರ 10,000 ಇದೆ, ನಾನು ಬ್ಯಾಂಕ್ಗೆ ಹೋಗಿ ಡೆಪಾಸಿಟ್ ಮಾಡ್ತಾಯಿದ್ದೀನಿ. ಸೊ ಡೆಪಾಸಿಟ್ ಮಾಡಿದ್ರೆ ಏನಾಗುತ್ತೆ, ಅವಾಗ ಬೈ ಬ್ಯಾಂಕ್ ಅಕೌಂಟು ಈ ಕಡೆ ನಾನು ಡೆಪಾಸಿಟ್ ಮಾಡಿದ್ದೆ, ಈ ಕಡೆ ಏನಾಗುತ್ತೆ, ಬ್ಯಾಂಕ್ಗೆ ಹೋಗುತ್ತೆ. ಈ ಕಡೆಯಿಂದ ಏನಾಗುತ್ತೆ, ಕ್ಯಾಶ್ ಹೋಗುತ್ತೆ. ಸೊ ಈ ಕಡೆಯಿಂದ ಕ್ಯಾಶ್ ಹೋಗುತ್ತೆ, ಇಲ್ಲಿಗೆ ಏನಾಗುತ್ತೆ, ಬ್ಯಾಂಕಿಂದ ತೆಗೆದು ಈ ಕಡೆ ಕ್ಯಾಶಿಗೆ ಹೋಗುತ್ತೆ. ಓಕೆನಾ? ಕ್ರೆಡಿಟ್ ಈಗ ಬರ್ತೀನಿ ನೋಡಿ, ಅರ್ಥ ಆಗುತ್ತೆ. 4 ಡಿಸೆಂಬರ್ ಬೈ ಬ್ಯಾಂಕ್ ಅಕೌಂಟ್ ಏನು ಮಾಡ್ತಾಯಿದ್ದೀನಿ, ನಾನು ಡೆಪಾಸಿಟ್ ಮಾಡ್ತಾಯಿದ್ದೀನಿ. ಎಷ್ಟು, 50,000 ಅಲ್ವಾ? ಬ್ಯಾಂಕಿಗೆ ಹೋಗ್ಬಿಟ್ಟು ಡೆಪಾಸಿಟ್ ಮಾಡ್ತಿರೋದು. ಸೊ ಡೆಪಾಸಿಟ್ ಹೆಂಗೆ ಕೊಡ್ತಾಯಿದ್ದೀನಿ ನಾನು, 50,000 ರೂಪಾಯಿ ಕ್ಯಾಶ್ ತೊಗೊಂಡೋಗಿ ಅವ್ರಿಗೆ ಕೊಡ್ತಾಯಿದ್ದೀನಿ. ಓಕೆನಾ? ನಾನು ಹೋಗ್ಬಿಟ್ಟು ನನ್ನ ಅಕೌಂಟಿಂದ ಈ ಅಕೌಂಟಿಗೆ ಹಾಕಿ ಅಂತ ಹೇಳೋದಕ್ಕಾಗುತ್ತಾ? ಈಗ 50,000 ನನ್ನ ಹತ್ರ ಇದೆ, ಅದು ಹೋಗ್ಬಿಟ್ಟು ಡೆಪಾಸಿಟ್ ಮಾಡ್ತಾಯಿದ್ದೀನಿ. ನನ್ನಿಂದ 50,000 ಅವನಿಗೆ ಹೋಗ್ತಾಯಿದೆ, ನಂದು ಲೆಸ್ ಆಗ್ತಿದೆ, ಬ್ಯಾಂಕಿಗೆ ಹೋಗ್ತಾಯಿದೆ. ಸೊ ಏನು ಕೊಡ್ತಾ ಇರೋದು, ನಾನು ಕ್ಯಾಶ್ ಕೊಡ್ತಿದ್ದೀನಿ. ಎಷ್ಟು, 50,000. ಆಮೇಲೆ ಇವಾಗ ಇಲ್ಲಿ ಕ್ಯಾಶ್ ಕೊಡ್ತಾ ಇದ್ದೀನಿ ಅಲ್ವಾ, ಸೊ ಇಲ್ಲೇನಾಗುತ್ತೆ ಅಂದರೆ ಬ್ಯಾಂಕ್ಗೆ ಹೋಗುತ್ತೆ ತಾನೇ. ಮತ್ತೆ 4 ಡಿಸೆಂಬರ್ ಅಂತ ತೊಗೊಂಡು ನೀವು ಮತ್ತೆ ಇಲ್ಲಿ ಟು ಬ್ಯಾಂಕ್ ಅಕೌಂಟ್ ಅಂತ ತೊಗೊಂಡು ಈಗ ಮತ್ತೆ ನನ್ನ ಅಕೌಂಟಿಗೆ ಈಗ ನನ್ನ ಹತ್ರ ಕ್ಯಾಶ್ ಇದೆ, ಖರ್ಚು ಮಾಡಿಬಿಡ್ತೀನಿ ಅಂತ ನಾನು ಏನು ಮಾಡ್ತಿದ್ದೀನಿ, ಬ್ಯಾಂಕಿಗೆ ಹೋಗ್ಬಿಟ್ಟು ಡೆಪಾಸಿಟ್ ಮಾಡ್ತಾಯಿದ್ದೀನಿ. ಬ್ಯಾಂಕಿಗೆ ಕ್ಯಾಶ್ ಕೊಟ್ಟು ಡೆಪಾಸಿಟ್ ಮಾಡ್ತಿದ್ದೀನಿ. ಇಲ್ಲಿ ಕ್ಯಾಶ್ ಕೊಟ್ಟೆ, ಈ ಕ್ಯಾಶನ್ನು ಅಕೌಂಟಿಗೆ ಹಾಕಿದ ತಕ್ಷಣ ಇಲ್ಲೇನಾಗುತ್ತೆ ಹೇಳಿ, ಅಕೌಂಟಿಗೆ ಬರುತ್ತಲ್ವ. ಸೊ ಇಲ್ಲಿ ಬಂದುಬಿಟ್ಟು ನೀವು 50,000 ಅಂತ ತೊಗೋಬೇಕು. ಸೊ ರಿಪೀಟಾಗಿ ಅದನ್ನು ನಾವು CC ಅಂತ LF ಅಲ್ಲಿ CC ಅಂತ ತೊಗೋಬೇಕು. ಇನ್ನೊಂದು ಸತಿ ಹೇಳ್ತೀನಿ ನೋಡಿ. ಈಗ ನನ್ನ ಹತ್ರ 50,000 ಇದ್ದರೆ ಖರ್ಚಾಗ್ಬಿಡುತ್ತಂತ ನಾನು ಏನು ಮಾಡ್ತಿದ್ದೀನಿ, ತೊಗೊಂಡೋಗ್ಬಿಟ್ಟು ಬ್ಯಾಂಕಿಗೆ ಡೆಪಾಸಿಟ್ ಮಾಡಿದೆ. ಸೊ ಅವಾಗ ಏನು ಮಾಡಿದೆ, ಕ್ಯಾಶ್ ತೊಗೊಂಡೋಗಿ ಬ್ಯಾಂಕಿಗೆ ಹಾಕ್ತೆ. ಸೊ ಅದಕ್ಕೆ ಬೈ ಬ್ಯಾಂಕ್ ಅಕೌಂಟು 50,000 ರುಪೀಸು ಹೋಯಿತು. ಈಗ ನನ್ನ ಹತ್ರ ಇದ್ದಿದ್ದು ಕ್ಯಾಶ್ ಹೋಗ್ಬಿಟ್ಟು ಬ್ಯಾಂಕಿಗೆ ಹೋಯ್ತು. ಬ್ಯಾಂಕಿಗೆ ಅಂದ ಇಲ್ಲಿ ಮತ್ತೆ ನನಗೆ ತಾನೇ ಬರೋದು. ಸೊ ಅದಕ್ಕೆ ಇಲ್ಲಿ ಕ್ಯಾಶ್ ಕೊಟ್ಟೆ, ಇವಾಗ ಬ್ಯಾಂಕಿಗೆ ಡೆಪಾಸಿಟ್ ಆಗಿದೆ. ಆಯಿತಾ? ಇಷ್ಟೇ. ನೆಕ್ಸ್ಟು ರಿಸೀವ್ಡ್ ಕ್ಯಾಶ್ ಫ್ರಮ್ ರಾಹುಲ್ ನನಗೆ ಕ್ಯಾಶ್ ಕೊಡ್ತಾ ಇದ್ದಾನೆ. ಯಾವತ್ತು, 10th ಡಿಸೆಂಬರ್ ಟು ರಾಹುಲ್ಸ್ ಅಕೌಂಟ್. ಏನು, ಕ್ಯಾಶ್ ಪೇ ಮಾಡ್ತಿರೋದು. ಎಷ್ಟು ಪೇ ಮಾಡ್ತಿದ್ದಾನೆ, 1,000 ರುಪೀಸ್. ಸೊ ಕ್ಯಾಶ್ ಕಾಲಮಲ್ಲಿ ಹಾಕ್ಕೊಳ್ಳೋಣ. ನೆಕ್ಸ್ಟು ಬ್ರಾಟ್ ಗೂಡ್ಸ್ ಫಾರ್ ಕ್ಯಾಶ್ 8,000 ರುಪೀಸ್ ಅಷ್ಟು. ಯಾವಾಗ, 15th ಡಿಸೆಂಬರು ಬೈ ಪರ್ಚೇಸ್ ಅಕೌಂಟ್
ಕ್ಯಾಶಿಗೆ ತೊಗೊಬಂದೆ ಅದೇನು. ಸೊ ಕ್ಯಾಶ್ ಕಾಲಮ್ಗೆ 8000 ತೊಗೊಳ್ಳೋಣ. ನೆಕ್ಸ್ಟು 22 ಡಿಸೆಂಬರ್ ಏನು ಮಾಡ್ತಾ ಇದ್ದಾನೆ, ಮತ್ತೆ ಪರ್ಚೇಸ್ ಮಾಡ್ತಾ ಇದ್ದಾನೆ. ಅದು ಚೆಕ್ಕನ್ನು ಕೊಟ್ಟು ಪರ್ಚೇಸ್ ಮಾಡ್ತಾ ಇದ್ದಾನೆ. ಸೊ ಚೆಕ್ಕನ್ನು ಕೊಟ್ಟು ಪರ್ಚೇಸ್ ಮಾಡೋದಕ್ಕೆ ಏನು ಮಾಡ್ತೀವಿ ನಾವು, ಬ್ಯಾಂಕ್ ಕಾಲಮಲ್ಲಿ ತೊಗೋಬೇಕು. ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ. ಕ್ಯಾಶ್ ಕೊಟ್ಟಿದ್ದಕ್ಕೆ ಕ್ಯಾಶ್ ಕಾಲಮಲ್ಲಿ ತೊಗೊಂಡ್ವಿ, ಕ್ಯಾಶ್ ಕೊಟ್ಟು ಪರ್ಚೇಸ್ ಮಾಡಿದ್ದಕ್ಕೆ. ಇವಾಗ ಚೆಕ್ ಕೊಟ್ಟು ಪರ್ಚೇಸ್ ಮಾಡ್ತಿದ್ದಾನೆ, ಅದಕ್ಕೆ ಬ್ಯಾಂಕ್ ಕಾಲಮಿಗೆ ತೊಗೋಣ. ಪೇಡ್ ಟು ಶ್ಯಾಮ್ ಬೈ ಕ್ಯಾಶ್, ನಾನು ಶ್ಯಾಮ್ಗೆ ಪೇ ಮಾಡ್ತಾ ಇದ್ದೀನಿ ಬೈ ಕ್ಯಾಶು. ಯಾವಾಗ 25th. ಸೊ ಬೈ ಶ್ಯಾಮ್ ಅಕೌಂಟ್ ಎಷ್ಟು ಪೇ ಮಾಡ್ತಾ ಇದ್ದೀನಿ, ಕ್ಯಾಶ್ ಪೇ ಮಾಡ್ತಿರೋದು 20,000. ಸೊ ಕ್ಯಾಶ್ ಕಾಲಮಲ್ಲಿ ತೊಗೊಳ್ಳೋಣ. ನೆಕ್ಸ್ಟು ಡ್ರಾನ್ ಫ್ರಮ್ ಬ್ಯಾಂಕ್ ಫಾರ್ ಆಫೀಸ್ ಯೂಸ್ 2000. ಇವಾಗ 50,000 ರೂಪಾಯಿ ನಾನು ಏನು ಮಾಡಿದ್ದೆ, ಇಲ್ಲಿ ತೊಗೊಂಡೋಗಿ ಬ್ಯಾಂಕಿಗೆ ಕ್ಯಾಶ್ ಕೊಟ್ಟೆ, ಮತ್ತು ಅದು ನನ್ನ ಅಕೌಂಟ್ಗೆ ರಿಟರ್ನ್ ಬಂತಲ್ವಾ. ಇವಾಗ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ 2000 ರುಪೀಸು ಡ್ರಾ ಮಾಡ್ತಾ ಇದ್ದೀನಿ. ಡ್ರಾ ಮಾಡಿದ್ರೆ ಏನಾಗುತ್ತೆ, ನನಗೆ ಕ್ಯಾಶ್ ಬರುತ್ತೆ ತಾನೇ. ಈಗ ATM ಅಲ್ಲಿ ಹೋಗ್ಬಿಟ್ಟು ದುಡ್ಡು 2000 ತೊಗೊಂಡಾಗ ಏನಾಗುತ್ತೆ, ಕ್ಯಾಶ್ ಬರುತ್ತೆ. ಸೊ ನಾವಿಲ್ಲಿ ಬರ್ತಾ ಇದೆ, ನನಗೆ ರಿಟರ್ನ್ ಬರ್ತಾ ಇದೆ ಅಲ್ವಾ. 30 ಡಿಸೆಂಬರ್ ಏನಿದು, ಡ್ರಾಯಿಂಗ್ ಅಕೌಂಟ ಇಲ್ಲ ಬ್ಯಾಂಕ್ ಅಕೌಂಟ್ ಅಂತ ತೊಗೊಳ್ಳೋಣ. ಬ್ಯಾಂಕ್ ಅಕೌಂಟ್ ನಾನು ಎಷ್ಟು 2000 ಡ್ರಾ ಮಾಡ್ತಾ ಇದ್ದೀನಿ ATMಗೆ ಹೋಗ್ಬಿಟ್ಟು. ಸೊ ನನಗೆ ಕ್ಯಾಶ್ ಬರ್ತಿದೆ ಅಲ್ವಾ. ಇವಾಗ ಏನಾಗ್ತಾ ಇದೆ, ನನಗೆ ಕ್ಯಾಶ್ ಬರ್ತಾ ಇದೆ, ಅದು ಬ್ಯಾಂಕಿಂದ 2000 ಲೆಸ್ ಆಗ್ತಾ ಇದೆ ಅಲ್ವಾ. ಸೊ ಅದಕ್ಕೆ ಮತ್ತೆ ಇಲ್ಲೂ ಇನ್ನೊಂದು ಸತಿ ಎಂಟ್ರಿ ಪಾಸ್ ಮಾಡಬೇಕು. ಟು ಶ್ಯಾಮ್ ಅಕೌಂಟ್ ಬೈ ಬ್ಯಾಂಕ್ ಅಕೌಂಟ್, ಎಷ್ಟು ಅಕೌಂಟಿಂದ ಕಟ್ ಆಗ್ತಾ ಇರೋದು 2000. ಸೊ ಇದನ್ನು CC ಅಂತ ತೊಗೊಬಿಡೋಣ. 2 ಕಡೆ ಕಂಟಿನ್ಯೂಸ್ ಆಗಿ ರಿಪೀಟ್ ಆಗಿ ಅದನ್ನು CC ಅಂತ ತೊಗೊಂಡು ನಿಮಗೆ ಕ್ಲೀನಾಗಿ ನೆನಪಿರುತ್ತೆ, ಆಯಿತಾ. ನೆಕ್ಸ್ಟು ಎಂಡ್ ಪೇಡ್ ಬೈ ಚೆಕ್, ನನ್ನಿಂದ ದುಡ್ಡು ಹೋಗ್ತಾಯಿದೆ 31st ಡಿಸೆಂಬರ್ ಬೈ ಎಂಟ್ ಅಕೌಂಟ್ ಅಂತ ತೊಗೊಳ್ಳೋಣ. ಎಂಟ್ ಅಕೌಂಟ್ ಎಷ್ಟು ಪೇ ಮಾಡ್ತಾಯಿದ್ದೀನಿ, ಚೆಕ್ ಮೂಲಕ ಪೇ ಮಾಡ್ತಾ ಇರೋದು ನಾನು. ಸೊ ಅದಕ್ಕೆ ಬ್ಯಾಂಕ್ ಹತ್ರ ಹೋಗಿ 1000 ತೊಗೋತೀನಿ. ಚೆಕ್ ಮೂಲಕ ಪೇ ಮಾಡಿದ್ದೆ ಬ್ಯಾಂಕಿಗೆ ತೊಗೋಬೇಕು, ಕ್ಯಾಶ್ ಏನಾದರೂ ಪೇ ಮಾಡಿದ್ರೆ ಈ ಕಡೆ ತೊಗೋಬೇಕು. ಇವಾಗ ನಮ್ಮ ಹತ್ರ ಡೆಬಿಟ್ ಸೈಡಿಗೆ ಜಾಸ್ತಿ ಇರೋದು, ಆಯಿತಾ. ಇವಾಗ ಆ್ಯಡ್ ಮಾಡಿದ್ರೆ ಕ್ಯಾಶ್ ಎಷ್ಟಿದೆ ನಮ್ಮ ಹತ್ರ, 83,000 ಕ್ಯಾಶ್ ಇದೆ. ಇಲ್ಲಿ 50,000 ಅಕೌಂಟಲ್ಲಿದೆ. ಇಲ್ಲಿ 78,000 ಇದೆ. ಇಲ್ಲಿ 10,300 ಇದೆ. ಸೊ ಅದಕ್ಕಿಲ್ಲೋ ಹ್ಯಾಸ್ ಇಟ್ ಈಸ್ 83,000, 50,000 ತೊಗೊಬಿಡೋಣ. ಇವಾಗ 31st ಡಿಸೆಂಬರ್ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಎಷ್ಟು ಕ್ಯಾರಿ ಡೌನ್ ಆಗುತ್ತೆ ನೋಡೋಣ. 83,000 ಮೈನಸ್ 78,000 ಮಾಡಿದ್ರೆ ನಮಗೆ ಎಷ್ಟು 5,000 ಬರುತ್ತೆ. ನೆಕ್ಸ್ಟು 10, 13, 50,000 ಮೈನಸ್ 13,000 ಮಾಡಿದ್ರೆ 37,000 ಬರುತ್ತೆ, ಆಯಿತಾ. ಇವಾಗ ಅದೆರಡನ್ನು ಇವಾಗ ಇದಿಷ್ಟು ಬಂತಲ್ಲ, ಅದು ಅಷ್ಟೇ. ಮತ್ತು ನಾವು ಮುಂದಿನ ವರ್ಷಕ್ಕೆ ಬೇಕಂದರೆ ತೊಗೊಬಿಡೋಣ ಬಿಡಿ. ಮತ್ತು 1st Jan ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್. ಕ್ಯಾಶಲ್ಲಿ ಎಷ್ಟಿದೆ ನಮ್ಮ ಹತ್ರ, ಕ್ಯಾಶು 5,000 ಇದೆ, ಅಕೌಂಟಲ್ಲಿ 37,000 ಇದೆ. ಓ ಶಿಟ್, ಇಲ್ಲಿ ತೊಗೋಬೇಕಿತ್ತು, ಇಲ್ಲಿ ತೊಗೊಬಿಟ್ಟೆ. 1st Jan ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ 5,000, 37,000 ಇದೆ. ಇವಾಗ 2 ಪ್ರಾಬ್ಲಮ್ಸ್ ಇವಾಗ ಸಾಕು. ನೆಕ್ಸ್ಟ್ ವೀಡಿಯೋನಲ್ಲಿ ಮಿಕ್ಕಿದ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಆಮೇಲೆ ನಾನು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಲ್ವ, ನನ್ನ ಜೊತೆನೇ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಬಿಟ್ರೆ ನಿಮಗೆ ಮತ್ತೆ ವೀಡಿಯೋ ನೋಡೋ ಅಂಥ ಅವಶ್ಯಕತೆ ಇರಲ್ಲ. ಸೊ ನಿಮ್ಮ ಹತ್ರನೇ ನೋಟ್ಸ್ ಮೇಂಟೈನ್ ಮಾಡ್ದಂಗೆ ಆಗಿಬಿಡುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಕೀಪ್ ವಾಚಿಂಗ್ ಗೈಸ್. ಥ್ಯಾಂಕ್ ಯು.